ಒಬ್ಬ ತಂದೆ ತನ್ನ ಕಿಡ್ನಿಯನ್ನು ಮಾರಿ ಮಗನನ್ನು ಆಫೀಸರ್ ಮಾಡಿದನು. ಆದರೆ ಮಗನಿಗೆ ಕೆಲಸ ಸಿಕ್ಕ ತಕ್ಷಣ ಅವನು ತಂದೆಯನ್ನು ಮನೆಯ ಸರ್ವೆಂಟ್ ಕ್ವಾರ್ಟರ್ಸ್ಗೆ ಕೆಲಸಗಾರರ ಕೋಣೆ ಸ್ಥಳಾಂತರಿಸಿದನು ಮತ್ತು ನೀವು ನನ್ನ ಸ್ಟೇಟಸ್ಗೆ ಯೋಗ್ಯರಲ್ಲ ಎಂದು ಹೇಳಿದನು. ಮುದಿ ತಂದೆ ಮೌನವಾಗಿ ಹಳ್ಳಿಗೆ ಮರಳಿದರು. 10 ವರ್ಷಗಳ ನಂತರ ಮಗ ಲಂಚದ ಪ್ರಕರಣದಲ್ಲಿ ಸಿಕ್ಕಿಬಿದ್ದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದನು. ನ್ಯಾಯಾಧೀಶರು ತಲೆ ಎತ್ತಿದಾಗ ಮಗ ಅದನ್ನು ನೋಡಿ ನೆಲಕ್ಕೆ ಬಿದ್ದನು ಮತ್ತು ಅವನ ನಾಲಿಗೆ ಮೌನವಾಯಿತು. ಯಾಕೆಂದರೆ ಅವನ ಕಣ್ಣ ಮುಂದೆ ರಾತ್ರಿಯ ಕೊನೆಯ ಜಾವದಲ್ಲಿ ಚಾವಣಿಯ ಮೇಲೆ ಬೀಳುವ ಮಳೆ ಹನಿಗಳ ಸದ್ದು ಆ ಹಳೆಯ ಮನೆಯ ಪಾಳುಬಿದ್ದ ಸ್ಥಿತಿಯಲ್ಲಿ ಮತ್ತಷ್ಟು ಮೌನವನ್ನು ತುಂಬುತ್ತಿತ್ತು. ಕೋಣೆಯಲ್ಲಿ ಉರಿಯುತ್ತಿದ್ದ ಹಳದಿ ಬಲ್ಬ್ ಕೂಡ ತನ್ನ ಕೊನೆಯ ಉಸಿರನ್ನು ಎಳೆಯುತ್ತಿತ್ತು. ಸರಿಯಾಗಿ ಅದೇ ರೀತಿ ಮಂಚದ ಮೇಲೆ ಕುಳಿತಿದ್ದ ರಮೇಶ್ ಅವರ ಭರವಸೆಗಳು ಮುಗಿಯುತ್ತಿದ್ದವು. ಅವರ ಎದುರು ಮುರಿದ ಮರದ ಮೇಜಿನ ಮೇಲೆ ತಲೆ ಇಟ್ಟು ರಾಜೀವ್ ಕುಳಿತಿದ್ದನು. ಅವನ ಭುಜಗಳು ಬಿಕ್ಕಳಿಕೆಯಿಂದ ನಡುಗುತ್ತಿದ್ದವು. ಅವನ ಪ್ರತಿಯೊಂದು ಬಿಕ್ಕಳಿಕೆಯೂ ರಮೇಶ್ ಅವರ ಮುದಿ ಹೃದಯಕ್ಕೆ ಇರಿಯುವ ಕತ್ತಿಯಂತಿದ್ದವು. ಪಾಪ, ನಿಮಗೆ ಅರ್ಥವಾಗುವುದಿಲ್ಲ. ರಾಜೀವ್ ತಲೆ ಎತ್ತಿದನು. ಅವನ ಧ್ವನಿ ತುಂಬಾ ತೀಕ್ಷ್ಣವಾಗಿತ್ತು ಮತ್ತು ಸ್ವರದಲ್ಲಿ ಭಯದ ಛಾಯೆ ಇತ್ತು. ಇದು ಕೇವಲ ಕೆಲಸವಲ್ಲ, ಇದು ನನ್ನ ಜೀವನದ ಪ್ರಶ್ನೆ. ನಾಳೆ ಮಧ್ಯಾಹ್ನದೊಳಗೆ ನಾನು ಆಗಸ್ಟ್ 5 ಲಕ್ಷ ರೂಪಾಯಿಗಳನ್ನು ಜಮಾ ಮಾಡದಿದ್ದರೆ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ರದ್ದಾಗುತ್ತದೆ. ಎಲ್ಲಾ ಶ್ರಮ, ಎಲ್ಲಾ ಕನಸುಗಳು ಮಣ್ಣು ಪಾಲಾಗುತ್ತವೆ. ಚಮ್ಮಾರನ ಮಗ ಆಫೀಸರ್ ಆಗಲು ಹೊರಟಿದ್ದ ಎಂದು ಲೋಕನಗುತ್ತದೆ. ರಮೇಶ್ ಅವರು ಕಠಿಣ ಪರಿಶ್ರಮದಿಂದ ಒರಟಾದ ತಮ್ಮ ಕೈಗಳನ್ನು ಪರಸ್ಪರ ಉಜ್ಜಿಕೊಂಡರು. ಇಡೀ ಜೀವನ ಜನರ ಪಾದರಕ್ಷೆಗಳನ್ನು ಹೊಲೆದು ರಾಜೀವ್ನನ್ನು ವಿಶ್ವವಿದ್ಯಾಲಯದವರೆಗೆ ತಲುಪಿಸಿದ ಆ ಕೈಗಳು ಇಂದು ಎಷ್ಟು ಖಾಲಿಯಾಗಿದ್ದವೆಂದರೆ ಮಗನ ಕಣ್ಣೀರನ್ನು ಒರೆಸುವ ಶಕ್ತಿಯೂ ಅವುಗಳಲ್ಲಿರಲಿಲ್ಲ. ಮಗನೇ, ಭಗವಂತ ದೊಡ್ಡ ಕುಶಲಕರ್ಮಿ. ಅವನು ಯಾವುದಾದರೂ ಒಂದು ದಾರಿಯನ್ನು ಖಂಡಿತ ತೋರಿಸುತ್ತಾನೆ. ಯಾವ ದಾರಿ ಪಾಪ? ರಾಜೀವ್ ಚೀರಿದನು. ಅವನ ಧ್ವನಿಯಲ್ಲಿ ನಿರಾಶೆಯ ಬಿರುಗಾಳಿ ಇತ್ತು. ನಮಗೆ ಯಾರು ಸಾಲ ಕೊಡುತ್ತಾರೆ? ನಮ್ಮ ಮನೆ ಈಗಾಗಲೇ ಅಡಮಾನದಲ್ಲಿದೆ. ನಿಮ್ಮ ಆರೋಗ್ಯವೂ ಈಗ ಕೈಕೊಟ್ಟಿದೆ. ಸತ್ಯವೇನೆಂದರೆ ಬಡವನಿಗೆ ಕನಸು ಕಾಣುವ ಹಕ್ಕೇ ಇರುವುದಿಲ್ಲ. ನನ್ನನ್ನು ಕ್ಷಮಿಸಿ, ನಾನು ಬಹುಶಃ ನಿಮಗೆ ಹೊರೆಯಾಗಿದ್ದೇನೆ. ರಾಜೀವ್ ಮತ್ತೆ ಮೇಜಿನ ಮೇಲೆ ತಲೆಯಿಟ್ಟು ಅಳತೊಡಗಿದನು. ಕೋಣೆಯಲ್ಲಿ ಗಾಢವಾದ ಮೌನ ಆವರಿಸಿತು. ಕೇವಲ ಮಳೆಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಆದರೆ ರಮೇಶ್ ಅವರ ಒಳಗಡೆ ಒಂದು ಬಿರುಗಾಳಿ ಎದ್ದಿತ್ತು. ಅವರು ರಾಜೀವ್ ಕಡೆಗೆ ನೋಡಿದರು. ತಮ್ಮ ಕಣ್ಣಿನ ಮಣಿಯಂತಿದ್ದ ಮಗ ಇಂದು ಒಡೆದು ಹೋಗುತ್ತಿದ್ದನು. ಇಂದು ರಾಜೀವ್ನ ಕನಸು ಮುರಿದರೆ ಅವನು ಮತ್ತೆ ಎಂದಿಗೂ ಮೊದಲಿನ ರಾಜೀವ್ ಆಗಿ ಉಳಿಯುವುದಿಲ್ಲ ಎಂದು ರಮೇಶ್ಗೆ ಅನ್ನಿಸಿತು. ಆ ಮುದಿ ತಂದೆ ಮೌನವಾಗಿ ಎದ್ದರು. ಗೋಡೆಯ ಮೇಲಿನ ಗಡಿಯಾರ ಟಿಕ್ ಟಿಕ್ ಎನ್ನುತ್ತಿತ್ತು. ಸಮಯ ತುಂಬಾ ಕಡಿಮೆಯಿದೆ ಎಂದು ಅದು ಹೇಳುತ್ತಿರುವಂತೆಯೇ ಇತ್ತು. ಅವರು ತಮ್ಮ ಹಳೆಯ ಅಂಗವಸ್ತ್ರವನ್ನು ಹೆಗಲ ಮೇಲೆ ಹಾಕಿಕೊಂಡು ಮಳೆಯಲ್ಲಿ ಹೊರಗೆ ನಡೆದರು. ತಂದೆ ಯಾವಾಗಲೂ ಹೋದಂತೆ ಪ್ರಾರ್ಥನೆ ಮಾಡಲು ದೇವಸ್ಥಾನಕ್ಕೆ ಹೋಗುತ್ತಿರಬಹುದು ಎಂದು ರಾಜೀವ್ ಭಾವಿಸಿದನು. ಆದರೆ ಆ ತಂದೆ ಇಂದು ಪ್ರಾರ್ಥನೆ ಮಾಡುವುದಕ್ಕಲ್ಲ, ಬದಲಾಗಿ ಆ ಪ್ರಾರ್ಥನೆಗಳ ಸಾಲವನ್ನು ತೀರಿಸಲು ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿದಿರಲಿಲ್ಲ. ನಗರದ ರಸ್ತೆಗಳು ನಿರ್ಜನವಾಗಿದ್ದವು ಮತ್ತು ನೀರಿನಿಂದ ತುಂಬಿದ್ದವು. ರಮೇಶ್ ಅವರ ಹಳೆಯ ಚಪ್ಪಲಿ ಕೆಸರಿನಲ್ಲಿ ಜಾರುತ್ತಿತ್ತು, ಆದರೆ ಅವರ ಹೆಜ್ಜೆಗಳು ತತ್ತರಿಸುತ್ತಿರಲಿಲ್ಲ. ಅವರ ಗುರಿನಗರದ ಆ ಖಾಸಗಿ ಆಸ್ಪತ್ರೆಯಾಗಿತ್ತು. ಅದರ ಹಿಂಭಾಗದಲ್ಲಿ ಯಾವಾಗಲೂ ಮೌನವಾದ ಗಾಳಿ ಬೀಸುತ್ತಿತ್ತು. ಕೆಲವು ದಿನಗಳ ಹಿಂದೆ ಚಹಾ ಅಂಗಡಿಯಲ್ಲಿ ಅವರು ಒಬ್ಬ ದಲ್ಲಾಳಿಯ ಮಾತುಗಳನ್ನು ಕೇಳಿದ್ದರು. ಶ್ರೀಮಂತರ ಜೀವ ಉಳಿಸಲು ಬಡವರ ಅಂಗಗಳು ಒಳ್ಳೆಯ ಬೆಲೆಗೆ ಮಾರಾಟವಾಗುತ್ತವೆ ಎಂದು ಅವನು ಹೇಳುತ್ತಿದ್ದನು. ಆಸ್ಪತ್ರೆಯ ಹಿಂಬದಿಯ ಗಲ್ಲಿಯಲ್ಲಿ ಸಂಪೂರ್ಣ ಕತ್ತಲೆ ಇತ್ತು. ಅಲ್ಲಿನ ಒಂದು ದೊಡ್ಡ ಬಾಗಿಲನ್ನು ಬಡಿಯುವಾಗ ರಮೇಶ್ ಅವರ ಕೈ ನಡುಗಿತು. ಆದರೆ ತಕ್ಷಣ ಅವರಿಗೆ ರಾಜೀವ್ನ ಅಳುತ್ತಿರುವ ಮುಖ ನೆನಪಾಯಿತು. ಬಾಗಿಲು ತೆರೆಯಿತು ಮತ್ತು ಕಠಿಣ ಮುಖಭಾವದ ವ್ಯಕ್ತಿಯೊಬ್ಬ ಹೊರಬಂದನು. ಏನು ಬೇಕು? ಅವನು ಗಡುಸಾದ ಧ್ವನಿಯಲ್ಲಿ ಕೇಳಿದನು. ನಾನು ಮಾರಾಟ ಮಾಡಲು ಬಂದಿದ್ದೇನೆ. ರಮೇಶ್ ಅವರ ಧ್ವನಿ ಗಂಟಲಲ್ಲೇ ಸಿಲುಕಿಕೊಂಡಿತು. ಏನನ್ನು? ಕಿಡ್ನಿಯನ್ನೇ? ರಮೇಶ್ ಅವರು ಕಷ್ಟಪಟ್ಟು ಹೌದು ಎಂದರು. ನನಗೆ 5 ಲಕ್ಷ ರೂಪಾಯಿ ನಗದು ಬೇಕು, ಈಗಲೇ. ಆ ವ್ಯಕ್ತಿ ರಮೇಶ್ ಅವರನ್ನು ಮೇಲಿಂದ ಕೆಳಕ್ಕೆ ನೋಡಿದನು. ಸುಕ್ಕುಗಟ್ಟಿದ ಮುಖ, ಬಲಹೀನ ದೇಹ. ಅವನು ಅಸಹ್ಯದಿಂದ ತಲೆ ಅಲ್ಲಾಡಿಸಿದನು. ಹೇ ಮುದಿಮನುಷ್ಯನೇ, ನಿನ್ನ ದೇಹದಲ್ಲಿ ಜೀವವೇ ಇಲ್ಲ. ನಿನ್ನ ಕಿಡ್ನಿ ಏನು ಕೆಲಸ ಮಾಡೀತು? ಮೊದಲು ಪರೀಕ್ಷೆಗಳು ನಡೆಯಬೇಕು. ಮ್ಯಾಚ್ ಆದರೆ ನೋಡೋಣ. ಒಳಗೆ ಬಾ. ಇದರ ನಂತರದ 4 ಗಂಟೆಗಳು ರಮೇಶ್ ಅವರಿಗೆ ನರಕದಂತಿದ್ದವು. ಅವರನ್ನು ತಣ್ಣನೆಯ ಬಿಳಿಕೋಣೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಯಂತ್ರಗಳ ವಿಚಿತ್ರ ಶಬ್ದಗಳಿದ್ದವು. ನರಗಳಲ್ಲಿ ಸೂಜಿ ಚುಚ್ಚುವ ನೋವು ಮತ್ತು ವೈದ್ಯರ ಸಂವೇದನಾರಹಿತ ಮಾತುಗಳು. ಅವರು ರಮೇಶ್ ಅವರನ್ನು ಒಬ್ಬ ಮನುಷ್ಯನಂತೆ ಅಲ್ಲ, ಬದಲಾಗಿ ಮಾಂಸದ ತುಂಡಿನಂತೆ ನೋಡುತ್ತಿದ್ದರು.
ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿದೆ. ಈ ಮುದಿಯ ಅದೃಷ್ಟವಂತ. ದೊಡ್ಡ ಪಾರ್ಟಿಯೊಬ್ಬರು ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ. ಒಳ್ಳೆಯ ಹಣ ಸಿಗುತ್ತದೆ. ಆಪರೇಷನ್ ಥಿಯೇಟರ್ ಲೈಟ್ ಆನ್ ಆಯಿತು. ರಮೇಶ್ ಅವರನ್ನು ಸ್ಟ್ರೆಚರ್ ಮೇಲೆ ಮಲಗಿಸಲಾಯಿತು. ತಾನು ತನ್ನ ಚಿತೆಯ ಮೇಲೆ ಮಲಗುತ್ತಿದ್ದೇನೆ ಎಂದು ಅವರಿಗೆ ಅನ್ನಿಸಿತು. ವೈದ್ಯರು ಪ್ರಜ್ಞೆ ತಪ್ಪಿಸುವ ಮಾಸ್ಕ್ ಹಾಕಿದಾಗ ರಮೇಶ್ ಕಣ್ಣು ಮುಚ್ಚಿದರು. ಮಂಕಾಗುತ್ತಿದ್ದ ಅವರ ಕಣ್ಣುಗಳಲ್ಲಿ ಮೂಡಿದ ಕೊನೆಯ ಚಿತ್ರವೆಂದರೆ ಆಫೀಸರ್ ಸಮವಸ್ತ್ರದಲ್ಲಿ ಮುಗುಳ್ನಗುತ್ತಿರುವ ರಾಜೀವ್ನ ಮುಖ. ನನ್ನ ಮಗನ ಭವಿಷ್ಯ ಎಂದು ಅವರು ಮನಸ್ಸಿನಲ್ಲೇ ಜಪಿಸುತ್ತಿದ್ದರು ಮತ್ತು ನಂತರ ಕತ್ತಲೆ ಆವರಿಸಿತು. ಕಣ್ಣು ತೆರೆದಾಗ ಹೊಟ್ಟೆಯ ಬಲಭಾಗದಲ್ಲಿ ಅಸಹನೀಯವಾದ ಪ್ರಾಣ ಹೋಗುವಂತಹ ನೋವು ಕಾಣಿಸಿಕೊಂಡಿತು. ಯಾರೋ ಬಿಸಿ ಸಲಾಕೆಗಳನ್ನು ದೇಹದ ಮೂಲಕ ತೂರಿಸಿದಂತೆ ಭಾಸವಾಗುತ್ತಿತ್ತು. ಅವರು ನೋವಿನಿಂದ ಕಿರುಚಾಡಲು ಬಯಸಿದ್ದರು, ಆದರೆ ಗಂಟಲು ಒಣಗಿ ಹೋಗಿತ್ತು. ಕೋಣೆಯಲ್ಲಿ ಅದೇ ದಲ್ಲಾಳಿ ನಿಂತಿದ್ದನು. ಅವನ ಕೈಯಲ್ಲಿ ಒಂದು ಭಾರವಾದ ಲಕೋಟೆಯಿತ್ತು. ಇಗೋ, ತಗೋ ಮುದಿಮನುಷ್ಯನೇ, ಪೂರ್ತಿ 5 ಲಕ್ಷ ರೂಪಾಯಿಗಳಿವೆ. ಇದರಲ್ಲಿ ಔಷಧಿಯ ಚೀಟಿಯೂ ಇದೆ. ಸುಮ್ಮನೆ ಹಿಂದಿನ ಬಾಗಿಲಿನಿಂದ ಹೊರಟು ಹೋಗು. ಮತ್ತು ಕೇಳು, ನೀನೇನಾದರೂ ಇದನ್ನು ಯಾರಿಗಾದರೂ ಹೇಳಿದರೆ ಪೊಲೀಸ್ ಕೇಸ್ ನಿನ್ನ ಕುತ್ತಿಗೆಗೆ ಬೀಳುವಂತೆ ಮಾಡುತ್ತೇನೆ. ಇದೆಲ್ಲ ಕಾನೂನುಬಾಹಿರ ಎಂದು ಗದರಿಸಿದನು. ರಮೇಶ್ ನಡುಗುವ ಕೈಗಳಿಂದ ಲಕೋಟೆಯನ್ನು ಹಿಡಿದುಕೊಂಡರು. ಅವು ಕೇವಲ ನೋಟುಗಳಾಗಿರಲಿಲ್ಲ, ಅವು ರಾಜೀವ್ನ ಜೀವನವಾಗಿದ್ದವು. ನೋವಿನ ತೀವ್ರತೆಯಿಂದ ಅವರ ದೇಹ ಬೆವರಿನಿಂದ ಪೂರ್ತಿ ನೆನೆದು ಹೋಗಿತ್ತು. ಅವರು ಬಹಳ ಕಷ್ಟಪಟ್ಟು ಎದ್ದರು. ಪ್ರತಿಯೊಂದು ಹೆಜ್ಜೆಯಲ್ಲೂ ತಮ್ಮ ದೇಹ 2 ಭಾಗವಾಗಿ ಸೀಳಿ ಹೋಗುತ್ತಿದೆ ಎಂದು ಅವರಿಗೆ ಅನ್ನಿಸುತ್ತಿತ್ತು. ಹೊಲಿಗೆಗಳು ಇನ್ನೂ ಹಸಿಯಾಗಿದ್ದವು, ಗಾಯವೂ ಆಳವಾಗಿತ್ತು. ವೈದ್ಯರು ಅವರಿಗೆ ಕನಿಷ್ಠ 3 ದಿನ ವಿಶ್ರಾಂತಿ ಪಡೆಯಲು ಹೇಳಿದ್ದರು. ಆದರೆ ಅವರ ಬಳಿ 3 ಗಂಟೆಗಳ ಸಮಯವೂ ಇರಲಿಲ್ಲ. ರಾಜೀವ್ನ ಇಂಟರ್ವ್ಯೂ ಇತ್ತು, ಅದಕ್ಕಿಂತ ಮೊದಲೇ ಹಣ ಜಮಾ ಮಾಡಬೇಕಿತ್ತು ಮತ್ತು ಅತ್ತ ಬೆಳಗಾಗುತ್ತಿತ್ತು. ಅವರು ಆಸ್ಪತ್ರೆಯಿಂದ ಹೊರಬಂದರು. ಮುಂಜಾನೆಯ ಮಂದ ಬೆಳಕು ಹರಡುತ್ತಿತ್ತು. ಮಳೆ ನಿಂತಿತ್ತು, ಆದರೆ ತಣ್ಣನೆಯ ಗಾಳಿಯ ಸುಳಿವು ಅವರ ಗಾಯಗಳ ಮೇಲೆ ಉಪ್ಪು ಸುರಿದಂತೆ ಭಾಸವಾಗುತ್ತಿತ್ತು. ಅವರ ಬಳಿ ರಿಕ್ಷಾ ಮಾಡುವುದಕ್ಕೂ ಹಣವಿರಲಿಲ್ಲ, ಏಕೆಂದರೆ ಆಗಸ್ಟ್ 5 ಲಕ್ಷ ರೂಪಾಯಿಗಳಲ್ಲಿ 1 ರೂಪಾಯಿಯನ್ನೂ ಅವರು ಖರ್ಚು ಮಾಡಲು ಬಯಸಿರಲಿಲ್ಲ. ಅವರು ಕಾಲ್ನಡಿಗೆಯಲ್ಲೇ ಹೊರಟರು. ಮನೆಯ ದಾರಿ ಬಹಳ ದೂರವಿತ್ತು. ರಮೇಶ್ ಪದೇ ಪದೇ ನಿಲ್ಲುತ್ತಾ ಗೋಡೆಯ ಆಸರೆ ಪಡೆಯುತ್ತಿದ್ದರು ಮತ್ತು ದೀರ್ಘವಾದ ಉಸಿರನ್ನು ಎಳೆಯುತ್ತಿದ್ದರು. ಅವರ ಮೈಬಣ್ಣ ಬಿಳಿಚಿಕೊಂಡಿತ್ತು, ತುಟಿಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಹೊಟ್ಟೆಯ ಮೇಲೆ ಕಟ್ಟಿದ್ದ ಪಟ್ಟಿ ರಕ್ತದಿಂದ ಒದ್ದೆಯಾಗುತ್ತಿತ್ತು. ಅದನ್ನು ಅವರು ಶರ್ಟ್ನ ಅಡಿಯಲ್ಲಿ ತಮ್ಮ ಹಳೆಯ ಅಂಗವಸ್ತ್ರದಿಂದ ಬಿಗಿಯಾಗಿ ಕಟ್ಟಿ ಮರೆಮಾಚಿದ್ದರು. ದಾರಿಯಲ್ಲಿ ಅವರಿಗೆ ಒಂದು ಕಡೆ ಎಡವಟ್ಟು ಬಿತ್ತು. ಅವರು ಮುಖಭಂಗವಾಗಿ ಬೀಳುವಂತಾದರು, ಆದರೆ ಬೀಳುವಾಗ ಕೈಗಳ ಆಸರೆ ಪಡೆದು ತಮ್ಮ ಹೊಟ್ಟೆಯನ್ನು ಉಳಿಸಿಕೊಂಡರು. ಗಂಟಲಲ್ಲೇ ಅಡಗಿದ್ದ ಒಂದು ಚೀತ್ಕಾರ ಹೊರಬಂತು. ಧೈರ್ಯ ತಂದುಕೋ ರಮೇಶ್, ಧೈರ್ಯ ತಂದುಕೋ. ಇನ್ನು ಸ್ವಲ್ಪವೇ ದೂರ ರಾಜೀವ್ ನಿನಗಾಗಿ ಕಾಯುತ್ತಿರಬಹುದು ಎಂದು ತಮಗೆ ತಾವೇ ಸಮಾಧಾನ ಪಟ್ಟುಕೊಂಡರು. ಅವರು ಮನೆಯ ಹೊಸ್ತಿಲನ್ನು ತಲುಪಿದಾಗ ಸೂರ್ಯ ಉದಯಿಸಿದ್ದನು. ರಾಜೀವ್ ಬಾಗಿಲಲ್ಲಿ ಅತೃಪ್ತಿಯಿಂದ ಅತ್ತಿತ್ತ ಓಡಾಡುತ್ತಿದ್ದನು ಮತ್ತು ತನ್ನ ತಂದೆಯನ್ನು ನೋಡುತ್ತಲೇ ಓಡಿಬಂದನು. ಪಾಪ, ನೀವು ಎಲ್ಲಿಗೆ ಹೋಗಿದ್ದಿರಿ? ನಾನು ಎಷ್ಟು ಆತಂಕಕ್ಕೊಳಗಾಗಿದ್ದೆ ಗೊತ್ತಾ? ರಮೇಶ್ ಏನನ್ನೂ ಹೇಳದೆ ನಡುಗುವ ಕೈಗಳಿಂದ ಆ ಲಕೋಟೆಯನ್ನು ರಾಜೀವ್ನ ಕಡೆಗೆ ಚಾಚಿದರು. ರಾಜೀವ್ ಆಶ್ಚರ್ಯದಿಂದ ಲಕೋಟೆ ತೆರೆದಾಗ ನೋಟಿನ ಕಟ್ಟುಗಳನ್ನು ನೋಡಿ ಅವನ ಕಣ್ಣುಗಳು ಅರಳಿದವು. ಪಾಪ, ಇಷ್ಟೊಂದು ಹಣ! ನೀವು ಇದರ ವ್ಯವಸ್ಥೆ ಮಾಡಿಯೇ ಬಿಟ್ಟಿರಿ. ನನಗೆ ನಂಬಲಕ್ಕೆ ಆಗುತ್ತಿಲ್ಲ. ಈಗ ನಾನು ಆಫೀಸರ್ ಆಗುತ್ತೇನೆ ಪಾಪ, ನಾನು ಆಫೀಸರ್ ಆಗುತ್ತೇನೆ. ಖುಷಿಯ ಭರದಲ್ಲಿ ರಾಜೀವ್ ಮುಂದೆ ಬಂದು ತನ್ನ ತಂದೆಯನ್ನು ಜೋರಾಗಿ ತಬ್ಬಿಕೊಂಡನು. ರಾಜೀವ್ನ ಒತ್ತಡ ರಮೇಶ್ ಅವರ ಹಸಿ ಗಾಯದ ಮೇಲೆ ಬಿದ್ದ ಕೂಡಲೇ ಆ ಮುದಿ ತಂದೆಯ ದೇಹದಲ್ಲಿ ನೋವಿನ ಒಂದು ಅಲೆ ಹರಿಯಿತು. ಅವರ ಕಣ್ಣು ಮುಂದೆ ಕತ್ತಲೆ ಆವರಿಸಿತು, ಉಸಿರು ನಿಂತಂತಾಯಿತು. ಒಂದು ಕ್ಷಣ ಪ್ರಾಣವೇ ಹೋಗುತ್ತದೆ ಎನಿಸಿತು. ಬಾಯಿಯಿಂದ ಸಣ್ಣದಾದ ನೋವಿನ ಶಬ್ದ ಹೊರಬಂತು. ರಾಜೀವ್ ಅವರನ್ನು ಬಿಟ್ಟು ನೋಟುಗಳನ್ನು ಎಣಿಸಲು ಶುರುಮಾಡಿದನು. ಅವನು ಎಷ್ಟು ಮಗ್ನನಾಗಿದ್ದನೆಂದರೆ ತಂದೆಯ ಮುಖದ ಬಿಳಿಚುವಿಕೆಯನ್ನಾಗಲಿ, ಹಣೆ ಮೇಲಿನ ಬೆವರನ್ನಾಗಲಿ, ಅಥವಾ ತಂದೆ ಹೇಗೆ ಗೋಡೆಯ ಆಸರೆ ಪಡೆದು ನಿಂತಿದ್ದಾರೆ ಎಂಬುದನ್ನಾಗಲಿ ಅವನು ಗಮನಿಸಲೇ ಇಲ್ಲ. ಪಾಪ, ನೀವು ಅದ್ಭುತವನ್ನೇ ಮಾಡಿಬಿಟ್ಟಿರಿ. ಈ ಹಣ ಎಲ್ಲಿಂದ ಬಂತು ಎಂದು ನಾನು ಕೇಳುವುದಿಲ್ಲ. ನಿಮಗೆ ತುಂಬಾ ಧನ್ಯವಾದಗಳು. ಈಗ ನಾನು ಹೋಗುತ್ತೇನೆ, ಇಲ್ಲದಿದ್ದರೆ ಬ್ಯಾಂಕ್ ಬಂದ್ ಆಗುತ್ತದೆ. ರಾಜೀವ್ ಬೇಗನೆ ಶೂ ಧರಿಸಿ ಬಾಗಿಲಿನ ಕಡೆಗೆ ಓಡಿದನು. ಹೋಗುತ್ತಾ ತಿರುಗಿ ನಕ್ಕು ಹೇಳಿದನು, ಪಾಪ, ನನಗೆ ಮೊದಲ ಸಂಬಳ ಸಿಕ್ಕಾಗ ನಿಮಗೆ ಹೊಸ ಬಟ್ಟೆ ಕೊಡಿಸುತ್ತೇನೆ. ರಾಜೀವ್ ಹೊರಟು ಹೋದನು. ರಮೇಶ್ ಅವರು ಬಾಗಿಲಿನ ಹೊಸ್ತಿಲನ್ನು ಹಿಡಿದುಕೊಂಡು ಅಲ್ಲೇ ಕುಳಿತುಬಿಟ್ಟರು. ಅವರು ನಡುಗುವ ಕೈಗಳಿಂದ ತಮ್ಮ ಅಂಗವಸ್ತ್ರವನ್ನು ಸರಿಸಿ ಹೊಟ್ಟೆಯ ಮೇಲೆ ಕಟ್ಟಿದ್ದ ಪಟ್ಟಿಯನ್ನು ನೋಡಿದರು. ಅದರ ಮೇಲೆ ರಕ್ತದ ಹಸಿ ಕಲೆಗಳು ಕಾಣಿಸಿಕೊಳ್ಳುತ್ತಿದ್ದವು.
ಅವರು ಒಂದು ಸಣ್ಣ ನಗೆಯೊಂದಿಗೆ ಆಕಾಶದ ಕಡೆಗೆ ನೋಡಿದರು. ಹೇ ಭಗವಂತ, ನಿನಗೆ ಧನ್ಯವಾದಗಳು, ನನ್ನ ಮಗ ಗೆದ್ದನು. ನನ್ನ ಭಾಗ ಸೋತರೆ ಏನಾಯಿತು? ತಮ್ಮ ಕಿಡ್ನಿಯನ್ನು ಮಾತ್ರವಲ್ಲದೆ ತಮ್ಮ ಗೌರವ, ಮಮತೆ ಮತ್ತು ವೃದ್ಧಾಪ್ಯವನ್ನು ಮಗನ ಪಾದಗಳ ಹತ್ತಿರ ಇಟ್ಟಿದ್ದಾರೆ ಎಂಬ ಅರಿವು ಅವರಿಗೆ ಇರಲಿಲ್ಲ. ಆ ಮಗ ಬಹುಶಃ ಈ ತ್ಯಾಗದ ಅರಿವನ್ನು ಎಂದಿಗೂ ಅರ್ಥಮಾಡಿಕೊಳ್ಳಲಾರ. ಕೋಣೆಯಲ್ಲಿ ಮೌನವಿತ್ತು ಮತ್ತು ಹೊರಗೆ ರಸ್ತೆಯಲ್ಲಿ ರಾಜೀವ್ನ ವೇಗದ ಹೆಜ್ಜೆಗಳ ಶಬ್ದ ದೂರವಾಗುತ್ತಿತ್ತು. ದೂರ, ಬಹಳ ದೂರ. ಸಮಯದ ಚಕ್ರ ತನ್ನ ವೇಗದಲ್ಲಿ ಉರುಳುತ್ತಾ ಹೋಯಿತು ಮತ್ತು ಸಂದರ್ಭಗಳು ಎಷ್ಟು ಬದಲಾದವೆಂದರೆ ಆ ಹಳೆಯ ಮನೆ ಮತ್ತು ಮುರಿದ ಮಂಚ ಭೂತಕಾಲದ ಒಂದು ಮಸುಕಾದ ಕನಸಾಗಿ ಉಳಿದವು. ರಾಜೀವ್ನ ಶ್ರಮ, ಅಂದರೆ ವಾಸ್ತವವಾಗಿ ರಮೇಶ್ ಅವರ ರಕ್ತ ಮತ್ತು ಕಿಡ್ನಿಯ ತ್ಯಾಗ ಹಾಗೂ ಅಸಂಖ್ಯಾತ ಪ್ರಾರ್ಥನೆಗಳ ಫಲವಾಗಿ ಬಂದ ಯಶಸ್ಸು ಬಣ್ಣ ತಂದಿತು. ಅವನಿಗೆ ಬಾಲ್ಯದಿಂದಲೂ ಕನಸು ಕಂಡಿದ್ದ ಆ ಸರ್ಕಾರಿ ಹುದ್ದೆ ಸಿಕ್ಕಿತು. ಕೆಲಸ ಸಿಕ್ಕ ತಕ್ಷಣ ರಾಜೀವ್ನ ಪ್ರಪಂಚವೇ ಬದಲಾಯಿತು. ಸರ್ಕಾರದ ವತಿಯಿಂದ ಅವನಿಗೆ ಅದ್ದೂರಿ ಬಂಗಲೆ ಸಿಕ್ಕಿತು. ಅದರ ಸುತ್ತಮುತ್ತಲಿರುವ ಗಿಡಮರಗಳ ಆರೈಕೆಗೆ ಸದಾಕಾಲ ಮಾಲಿಗಳು ಕೆಲಸ ಮಾಡುತ್ತಿದ್ದರು. ಬಾಗಿಲಲ್ಲಿ ಹೊಳೆಯುವ ಸರ್ಕಾರಿ ಗಾಡಿ ಮತ್ತು ಡ್ರೈವರ್ ಸದಾ ಹಾಜರಿರುತ್ತಿದ್ದರು. ಆಫೀಸಿನಲ್ಲಿ ಡಜನ್ಗಟ್ಟಲೆ ನೌಕರರು ಅವನ ಒಂದು ಇಶಾರೆಯ ಮೇಲೆ ಕೆಲಸ ಮಾಡಲು ಸಿದ್ಧರಿರುತ್ತಿದ್ದರು. ರಾಜೀವ್ ಈಗ ಕೇವಲ ರಾಜೀವ್ ಆಗಿರಲಿಲ್ಲ, ಅವನು ರಾಜೀವ್ ಸಾಹೇಬ್ ಆಗಿದ್ದನು. ಸಂಪತ್ತು ಮತ್ತು ಅಧಿಕಾರದ ನಶೆ ಎಂತಹ ವಿಷವೆಂದರೆ ಅದು ಮನುಷ್ಯನ ರಕ್ತದಲ್ಲಿ ಬಹಳ ಮೌನವಾಗಿ ಇಳಿಯುತ್ತದೆ ಮತ್ತು ಎಲ್ಲಕ್ಕಿಂತ ಮೊದಲು ಅವನ ನೆನಪಿನ ಶಕ್ತಿಯನ್ನು ಮಸುಕುಗೊಳಿಸುತ್ತದೆ. ರಾಜೀವ್ನ ವಿಷಯದಲ್ಲೂ ಇದೇ ಆಯಿತು. ತನ್ನ ಈ ಯಶಸ್ಸಿನ ತಳಹದಿಯಲ್ಲಿ ತನ್ನ ಮುದಿ ತಂದೆಯ ಎಲುಬು ಮತ್ತು ಮಾಂಸ ಅಡಗಿದೆ ಎಂಬುದನ್ನು ಅವನು ಮರೆತುಬಿಟ್ಟನು. ಆರಂಭದಲ್ಲಿ ಅವನು ತನ್ನ ತಂದೆಯ ಬಗ್ಗೆ ಕಾಳಜಿ ವಹಿಸುತ್ತಿದ್ದನು. ಆದರೆ ಅವನು ಹೈ ಸೊಸೈಟಿಯ ಉನ್ನತ ವರ್ಗದ ಭಾಗವಾಗುತ್ತಿದ್ದಂತೆ ಅವನ ಆದ್ಯತೆಗಳು ಬದಲಾಗತೊಡಗಿದವು. ಅವನು ದುಬಾರಿ ಬ್ರಾಂಡೆಡ್ ಸೂಟ್ಗಳನ್ನು ಧರಿಸುತ್ತಿದ್ದನು, ಆಮದು ಮಾಡಿಕೊಂಡ ಸುಗಂಧ ದ್ರವ್ಯಗಳನ್ನು ಬಳಸುತ್ತಿದ್ದನು ಮತ್ತು ನಗರದ ಗಣ್ಯ ವ್ಯಕ್ತಿಗಳ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದನು. ಮತ್ತೊಂದೆಡೆ ರಮೇಶ್ ಅವರ ಯೌವನ ಮತ್ತು ಆರೋಗ್ಯ ತಮ್ಮ ಮಗನ ಭವಿಷ್ಯಕ್ಕಾಗಿ ಬಲಿಯಾಗಿತ್ತು. ಅವರು ಈಗ ವೇಗವಾಗಿ ವೃದ್ಧಾಪ್ಯ ಮತ್ತು ಕಾಯಿಲೆಯ ಸುಳಿಗೆ ಸಿಲುಕುತ್ತಿದ್ದರು. ಒಂದು ಕಿಡ್ನಿಯನ್ನು ತೆಗೆದ ನಂತರ ಅವರ ದೇಹವು ಒಳಗಿನಿಂದ ಪೊಳ್ಳಾಗಿತ್ತು. ಅವರು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಕೆಲವೊಮ್ಮೆ ರಕ್ತದೊತ್ತಡ, ಕೆಲವೊಮ್ಮೆ ತೀವ್ರವಾದ ದೌರ್ಬಲ್ಯ ಕಾಡುತ್ತಿತ್ತು. ವೈದ್ಯರು ಅವರಿಗೆ ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿಯ ಸಲಹೆ ನೀಡಿದ್ದರು. ಆದರೆ ರಾಜೀವ್ನ ಬಳಿ ಈಗ ತಂದೆಯ ಆಹಾರ ಅಥವಾ ಔಷಧಿಗಳ ಬಗ್ಗೆ ಗಮನಹರಿಸಲು ಸಮಯವಿರಲಿಲ್ಲ. ಅವನು ಕೇವಲ ತಿಂಗಳ ಆರಂಭದಲ್ಲಿ ಕೆಲಸಗಾರನ ಕೈಯಲ್ಲಿ ಸ್ವಲ್ಪ ಹಣವನ್ನು ಕಳುಹಿಸುತ್ತಿದ್ದನು ಮತ್ತು ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದೆ ಎಂದು ಭಾವಿಸುತ್ತಿದ್ದನು. ರಮೇಶ್ ಕೂಡ ಎಂದೂ ದೂರು ನೀಡಲಿಲ್ಲ. ಮಗ ಆಫೀಸರ್ ಆಗಿದ್ದಾನೆ, ದೇಶ ಮತ್ತು ಜನರಿಗೆ ಅವನ ಅವಶ್ಯಕತೆಯಿದೆ, ಅವನನ್ನು ತೊಂದರೆಗೆ ಸಿಲುಕಿಸಬಾರದು ಎಂದು ಅವರು ಭಾವಿಸುತ್ತಿದ್ದರು. ಅವರು ತಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಏಳುತ್ತಿದ್ದ ನೋವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ರಾತ್ರಿಯಲ್ಲಿ ನೋವಿನ ಅಲೆಯೆದ್ದಾಗ ಅವರು ತಮ್ಮ ಕಿರುಚಾಟದಿಂದ ಲಾರ್ಡ್ ಸಾಹೇಬರ ಮಗನ ನಿದ್ದೆ ಹಾಳಾಗಬಾರದೆಂದು ಬಾಯಿಯಲ್ಲಿ ಬಟ್ಟೆಯನ್ನು ತುರುಕಿಕೊಳ್ಳುತ್ತಿದ್ದರು. ಆದರೆ ಅಯ್ಯೋ, ಮನುಷ್ಯನ ಸ್ವಭಾವದಲ್ಲಿ ವಿಶ್ವಾಸದ್ರೋಹದ ಕಲಬೆರಕೆ ಯಾವಾಗಲೂ ಇರುತ್ತದೆ. ರಾಜೀವ್ನಿಗೆ ತನ್ನ ತಂದೆಯ ಅಸ್ತಿತ್ವವು ತನ್ನ ಮನೆಯಲ್ಲಿ ಒಂದು ಹೊರೆಯಂತೆ ಅನಿಸಲು ಶುರುವಾಗಿತ್ತು. ಅವನ ಶ್ರೀಮಂತ ಸ್ನೇಹಿತರು ಅಥವಾ ಅಧಿಕಾರಿಗಳು ಮನೆಗೆ ಬಂದಾಗಲೆಲ್ಲ ರಮೇಶ್ ಅವರ ಉಪಸ್ಥಿತಿಯು ಅವನಿಗೆ ಕಿರಿಕಿರಿ ಉಂಟುಮಾಡುತ್ತಿತ್ತು. ಮುದಿತಂದೆ ಮಸಕಾದ ಕುರ್ತಾದಲ್ಲಿ ಬಾಗುತ್ತಾ ನೀರು ತರಲು ಹೋದಾಗ ರಾಜೀವ್ನ ಕಣ್ಣುಗಳು ಮುಜುಗರದಿಂದ ಕೆಳಕ್ಕೆ ಸರಿಯುತ್ತಿದ್ದವು. ಈ ಹಳ್ಳಿಯ ಮನುಷ್ಯ ಯಾರು? ಇವನು ನಿನ್ನ ತಂದೆಯೇ ಎಂದು ಯಾರಾದರೂ ಕೇಳಿಬಿಡುತ್ತಾರೋ ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಕ್ರಮೇಣ ರಾಜೀವ್ ಅವರು ಡ್ರಾಯಿಂಗ್ ರೂಂಗೆ ಬರುವುದನ್ನು ನಿಷೇಧಿಸಿದನು. ನಂತರ ಅವರ ಅಸ್ತಿತ್ವವನ್ನು ಮನೆಯ ಹಿಂಭಾಗದ ಒಂದು ಕೋಣೆಗೆ ಮಾತ್ರ ಸೀಮಿತಗೊಳಿಸಲಾಯಿತು. ರಮೇಶ್ ಮೌನವಾಗಿ ಪ್ರತಿಯೊಂದು ಆದೇಶವನ್ನು ಪಾಲಿಸುತ್ತಿದ್ದರು, ಏಕೆಂದರೆ ಅವರ ದೃಷ್ಟಿಯಲ್ಲಿ ರಾಜೀವ್ನ ಸಂತೋಷವೇ ಎಲ್ಲವೂ ಆಗಿತ್ತು. ಆದರೆ ನಂತರ ಆ ದುರದೃಷ್ಟದ ಸಂಜೆ ಬಂದೇ ಬಿಟ್ಟಿತು. ಅದು ತಂದೆ ಮಗನ ಸಂಬಂಧದ ಕೊನೆಯ ಕೊಂಡಿಯನ್ನು ಮುರಿದುಹಾಕಿತು. ರಾಜೀವ್ ತನ್ನ ಪ್ರಮೋಷನ್ ಬಡ್ತಿ ಖುಷಿಯಲ್ಲಿ ಒಂದು ದೊಡ್ಡ ಪಾರ್ಟಿಯನ್ನು ಆಯೋಜಿಸಿದ್ದನು. ನಗರದ ಕಮಿಷನರ್, ಜಡ್ಜ್ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಆ ಪಾರ್ಟಿಯಲ್ಲಿ ಹಾಜರಿದ್ದರು. ಬಂಗಲೆಯನ್ನು ಆ ದಿನ ವಧುವಿನಂತೆ ಅಲಂಕರಿಸಲಾಗಿತ್ತು. ಲಾನ್ನಲ್ಲಿ ಅಸಂಖ್ಯಾತ ದೀಪಗಳನ್ನು ಹಚ್ಚಲಾಗಿತ್ತು ಮತ್ತು ಅತ್ಯುತ್ತಮವಾದ ಖಾದ್ಯಗಳನ್ನು ಸಿದ್ಧಪಡಿಸಲಾಗಿತ್ತು. ರಾಜೀವ್ 3 ಪೀಸ್ ಸೂಟ್ ಧರಿಸಿ ಕೈಯಲ್ಲಿ ದುಬಾರಿ ಸಿಗಾರ್ ಹಿಡಿದು ಅತಿಥಿಗಳೊಂದಿಗೆ ನಗುನಗುತ್ತಾ ಹರಟೆ ಹೊಡೆಯುವುದರಲ್ಲಿ ಮಗ್ನನಾಗಿದ್ದನು. ಗಾಳಿಯಲ್ಲಿ ಹಗುರವಾದ ಸಂಗೀತ ಮತ್ತು ನಗುವಿನ ಸದ್ದು ಇತ್ತು. ರಮೇಶ್ ಅವರಿಗೆ ರಾಜೀವ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದನು, ಅವರು ತಮ್ಮ ಕೋಣೆಯಿಂದ ಹೊರಗೆ ಬರಲೇಬಾರದು ಎಂದು. ಆದರೆ ಕಾಯಿಲೆ ಯಾರಿಗೂ ಗುಲಾಮನಲ್ಲ. ದುರದೃಷ್ಟವಶಾತ್ ಅದೇ ರಾತ್ರಿ ರಮೇಶ್ ಅವರ ಆರೋಗ್ಯ ಹದಗೆಟ್ಟಿತು.
ಎದೆಯಲ್ಲಿ ಕಫ ಕಟ್ಟಿಕೊಂಡಿದ್ದರಿಂದ ಅವರಿಗೆ ಉಸಿರಾಡಲು ತುಂಬಾ ತೊಂದರೆಯಾಗುತ್ತಿತ್ತು. ಅವರಿಗೆ ಆ ಕ್ಷಣದಲ್ಲಿ ನೀರಿನ ತೀವ್ರ ಅವಶ್ಯಕತೆಯಿತ್ತು. ಕೋಣೆಯಲ್ಲಿದ್ದ ಜಗ್ ಖಾಲಿಯಾಗಿತ್ತು. ಗಂಟಲಲ್ಲಿ ಮುಳ್ಳು ಚುಚ್ಚಿದಂತಾಗುತ್ತಿತ್ತು. ಅನಿವಾರ್ಯವಾಗಿ ಅವರು ನಡುಗುವ ಕಾಲುಗಳಿಂದ ಎದ್ದು ನೀರು ತರಲು ಅಡುಗೆ ಮನೆಯ ಕಡೆಗೆ ಹೋಗತೊಡಗಿದರು. ಆ ದಾರಿಯು ಲಾನ್ ಮೂಲಕ ಹಾದು ಹೋಗುತ್ತಿತ್ತು. ಅವರು ಲಾನ್ನ ಒಂದು ಮೂಲೆಯಿಂದ ಹಾದು ಹೋಗುತ್ತಿದ್ದಾಗ ಅವರಿಗೆ ಕೆಮ್ಮಿನ ತೀವ್ರವಾದ ಅಲೆ ಬಂದಿತು. ಆ ಮೌನವಾದ ಗಾಳಿಯಲ್ಲಿ ಅವರ ಕೆಮ್ಮಿನ ಶಬ್ದ ಸ್ಫೋಟದಂತೆ ಮೊಳಗಿತು. ಎಲ್ಲರ ಕಣ್ಣುಗಳು ಅವರ ಕಡೆಗೆ ತಿರುಗಿದವು. ಅತಿಥಿಗಳು ಒಬ್ಬ ಬಲಹೀನ, ರೋಗಿಷ್ಠ ಮುದಿ ಮನುಷ್ಯನನ್ನು ನೋಡಿದರು. ಅವನ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು ಮತ್ತು ಕೆಮ್ಮಿನಿಂದಾಗಿ ಅವನು ಬಾಗಿದ್ದನು, ಗೋಡೆಯ ಆಸರೆ ಪಡೆದು ನಿಂತಿದ್ದನು. ಇದನ್ನು ನೋಡಿ ಒಂದು ಕ್ಷಣ ಇಡೀ ಪಾರ್ಟಿಯಲ್ಲಿ ಸ್ಮಶಾನ ಮೌನ ಆವರಿಸಿತು. ರಾಜೀವ್ನ ಸ್ನೇಹಿತನ ಪತ್ನಿ, ಅತ್ಯಂತ ಆಧುನಿಕ ಮಹಿಳೆಯಾಗಿದ್ದವಳು, ಮೂಗಿನ ಮೇಲೆ ಟಿಶ್ಯೂ ಹಿಡಿದು ಅಸಹ್ಯದಿಂದ ಹೇಳಿದಳು, ಓ ಮೈ ಗಾಡ್ ರಾಜೀವ್, ಇದು ಯಾರು? ನೀವು ಇಷ್ಟು ದೊಡ್ಡ ಮನೆಯಲ್ಲಿ ಇಂತಹ ಅನಾರೋಗ್ಯ ಪೀಡಿತ ಮತ್ತು ಕೊಳಕು ನೌಕರರನ್ನು ಯಾಕೆ ಇಟ್ಟುಕೊಳ್ಳುತ್ತೀರಿ? ಇವನಿಂದ ಬ್ಯಾಕ್ಟೀರಿಯಾ ಹರಡುತ್ತದೆ. ಇವನನ್ನು ತಕ್ಷಣ ಇಲ್ಲಿಂದ ಹೊರಗೆ ಹಾಕಿ. ಈ ಮಾತು ರಾಜೀವ್ನ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದಂತಾಯಿತು. ಕಮಿಷನರ್ ಸಾಹೇಬರು ಕೂಡ ಅಸಮಾಧಾನದಿಂದ ರಮೇಶ್ ಅವರ ಕಡೆಗೆ ನೋಡುತ್ತಿರುವುದನ್ನು ಅವನು ಗಮನಿಸಿದನು. ರಾಜೀವ್ನ ಮುಖಕೋಪ ಮತ್ತು ಮುಜುಗರದಿಂದ ಕೆಂಪಾಯಿತು. ಅವನು ವೇಗವಾಗಿ ಮುಂದೆ ಬಂದು ಕೆಲಸಗಾರನಿಗೆ ಇಶಾರೆ ಮಾಡಿ ರಮೇಶ್ ಅವರನ್ನು ಒಳಗೆ ಕರೆದುಕೊಂಡು ಹೋಗಲು ಹೇಳಿದನು ಮತ್ತು ಸ್ವತಃ ಅತಿಥಿಗಳ ಬಳಿ ಕ್ಷಮೆಯಾಚಿಸಲು ಶುರು ಮಾಡಿದನು. ಸಾರಿ ಎವ್ರಿವನ್. ಇವನು ವಾಸ್ತವವಾಗಿ ಹಳ್ಳಿಯಿಂದ ಬಂದಿರುವ ಒಬ್ಬ ಹಳೆಯ ಕೆಲಸಗಾರ. ಇವನ ಮಾನಸಿಕ ಸ್ಥಿತಿ ಕೂಡ ಸರಿಯಿಲ್ಲ. ನಾನು ನಿಮ್ಮೆಲ್ಲರ ಕ್ಷಮೆ ಕೇಳುತ್ತೇನೆ. ರಾಜೀವ್ ಹೇಳುವುದೇನೋ ಹೇಳಿಬಿಟ್ಟನು, ಆದರೆ ಅವನ ಒಳಗಡೆ ಈಗ ಜ್ವಾಲಾಮುಖಿ ಸ್ಫೋಟಿಸಿತ್ತು. ಪಾರ್ಟಿ ಮುಗಿಯುವುದಕ್ಕಾಗಿ ಕಾಯುವುದು ಅವನಿಗೆ ಯುಗಗಳ ಕಾಯುವಿಕೆಯಂತೆ ಭಾಸವಾಯಿತು. ತಡರಾತ್ರಿ ಕೊನೆಯ ಅತಿಥಿಯು ನಿರ್ಗಮಿಸಿದಾಗ ರಾಜೀವ್ ನೇರವಾಗಿ ರಮೇಶ್ ಅವರ ಕೋಣೆಗೆ ಬಿರುಗಾಳಿಯಂತೆ ನುಗ್ಗಿದನು. ರಮೇಶ್ ಆ ಸಮಯದಲ್ಲಿ ಮಂಚದ ಮೇಲೆ ಮಲಗಿ ಉಸಿರುಗಟ್ಟುತ್ತಿದ್ದರು. ಮಗನನ್ನು ನೋಡಿ ಅವರು ಬಹಳ ಕಷ್ಟಪಟ್ಟು ಮುಗುಳ್ನಗಲು ಪ್ರಯತ್ನಿಸಿದರು. ಬಹುಶಃ ತಮಗೆ ಉಸಿರಾಡಲು ತುಂಬಾ ತೊಂದರೆಯಾಗುತ್ತಿದೆ ಎಂದು ಹೇಳಲು ಅವರು ಬಯಸಿದ್ದರು. ಆದರೆ ರಾಜೀವ್ ಅವರಿಗೆ ಮಾತನಾಡಲು ಅವಕಾಶವನ್ನೇ ನೀಡಲಿಲ್ಲ. ಸಾಕು, ಇನ್ನು ಸಾಕು ಪಾಪಾ, ರಾಜೀವ್ ಜೋರಾಗಿ ಘರ್ಜಿಸಿದನು. ಅವನ ಧ್ವನಿಯಲ್ಲಿ ತನ್ನ ಕೆಲಸಗಾರರ ಮೇಲೆ ತೋರುವ ಅದೇ ದರ್ಪವಿತ್ತು. ನಾನು ನಿಮಗೆ ಮೊದಲೇ ಬೇಡವೆಂದು ಹೇಳಿದ್ದೆ ಅಲ್ವಾ? ಹೊರಗೆ ಬರಬೇಡಿ ಎಂದು ಹೇಳಿದ್ದೆ. ಆದರೆ ನೀವು ನನ್ನ ಮಾತಿಗೆ ಕಿಂಚಿತ್ತೂ ಗೌರವ ನೀಡಲಿಲ್ಲ. ಇಂದು ನನ್ನ ಪಾರ್ಟಿಗೆ ಎಂತಹವರು ಬಂದಿದ್ದರು ಎಂಬುದು ನಿಮಗೆ ತಿಳಿದಿದೆಯೇ? ನಗರದ ಪ್ರತಿಷ್ಠಿತ ವ್ಯಕ್ತಿಗಳು ಅಲ್ಲಿ ಬಂದಿದ್ದರು. ಅವರ ಮುಂದೆ ನನ್ನ ಮರ್ಯಾದೆಯನ್ನು ಹರಾಜು ಹಾಕಿಬಿಟ್ಟಿರಿ. ಆ ಮಹಿಳೆ ನಿಮ್ಮನ್ನು ಕೆಲಸಗಾರ ಎಂದು ಭಾವಿಸಿದಳು ಮತ್ತು ನೀವು ನನ್ನ ತಂದೆ ಎಂದು ಹೇಳಿಕೊಳ್ಳಲು ನನಗೂ ಸಾಧ್ಯವಾಗಲಿಲ್ಲ, ಏಕೆಂದರೆ ನನಗೆ ಮುಜುಗರವಾಗುತ್ತಿತ್ತು. ಹೌದು, ಒಬ್ಬ ಆಫೀಸರ್ನ ತಂದೆ ಇಷ್ಟು ಅನಾಗರಿಕ ಮತ್ತು ಮರ್ಯಾದೆ ಇಲ್ಲದವನಾಗಿ ಹೇಗೆ ಇರಲು ಸಾಧ್ಯ ಎಂದು ಹೇಳಲು ನನಗೆ ನಾಚಿಕೆಯಾಗುತ್ತಿತ್ತು. ಇದನ್ನು ಕೇಳುತ್ತಿದ್ದಂತೆಯೇ ರಮೇಶ್ ಅವರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಯಾವ ಮಗನಿಗಾಗಿ ತಮ್ಮ ದೇಹವನ್ನೇ ಮಾರಿಕೊಂಡರೋ ಅದೇ ಮಗ ತನಗಾಗಿ ತನ್ನನ್ನು ಅವಮಾನದ ಸಂಗತಿ ಎಂದು ಭಾವಿಸುತ್ತಾನೆಂದು ಅವರು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅವರು ಏನನ್ನೋ ಹೇಳಲು ಬಯಸಿದ್ದರು. ಬಹುಶಃ, ಮಗನೇ, ನಿನ್ನ ಭವಿಷ್ಯಕ್ಕಾಗಿ ನನ್ನ ಕಿಡ್ನಿಯನ್ನು ದಾನ ಮಾಡಿದ್ದಕ್ಕಾಗಿಯೇ ನನ್ನ ಬೆನ್ನು ಬಾಗಿದೆ ಎಂದು ಹೇಳಬೇಕೆಂದಿದ್ದರು. ಆದರೆ ಅವರು ಬಾಯಿ ತೆರೆಯಲಿಲ್ಲ. ರಾಜೀವ್ನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಅವನು ಕೋಣೆಯ ಗೋಡೆಗಳ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ ಹೇಳಿದನು, ನೋಡಿ ಪಾಪ, ಈ ಡ್ರಾಮಾ ಇನ್ನು ಮುಂದೆ ನಡೆಯುವುದಿಲ್ಲ. ನನಗೊಂದು ಸಾಮಾಜಿಕ ಗೌರವವಿದೆ, ಸೋಷಿಯಲ್ ಸ್ಟೇಟಸ್. ನಾನು ಸಮಾಜದಲ್ಲಿ ಒಂದು ಘನತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಈ ರೀತಿಯ ಕೆಮ್ಮು ಮತ್ತು ಈ ರೂಪ ನನ್ನ ಜೀವನ ಶೈಲಿಗೆ, ಲೈಫ್ ಸ್ಟೈಲ್ ಹೊಂದಿಕೆಯಾಗುವುದಿಲ್ಲ. ಈ ಮಾನಸಿಕ ಒತ್ತಡವನ್ನು ನನ್ನಿಂದ ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ನಾಳೆ ಬೆಳಿಗ್ಗೆ ನೀವು ನಿಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಹಿಂಭಾಗದ ಸರ್ವೆಂಟ್ ಕ್ವಾರ್ಟರ್ಸ್ಗೆ, ಕೆಲಸಗಾರರ ಕೋಣೆ, ಶಿಫ್ಟ್ ಆಗಿಬಿಡಿ. ಆ ಜಾಗ ಬೇರೆಯೇ ಆಗಿದೆ. ಅಲ್ಲಿ ನಿಮ್ಮನ್ನು ಯಾರೂ ನೋಡುವುದಿಲ್ಲ ಮತ್ತು ನೀವು ಕೂಡ ಅಲ್ಲಿ ನಿಶ್ಚಿಂತೆಯಿಂದ ಇರಬಹುದು. ನಿಮ್ಮ ಊಟವನ್ನು ಅಲ್ಲಿಗೆ ತಲುಪಿಸಲಾಗುತ್ತದೆ. ಮತ್ತು ದಯವಿಟ್ಟು ಭಗವಂತನಿಗಾಗಿ ಮನೆಯ ಮುಂಭಾಗದ ಭಾಗಕ್ಕೆ ಬರುವ ಪ್ರಯತ್ನ ಮಾಡಬೇಡಿ. ಅವು ಕೇವಲ ಮಾತುಗಳಾಗಿರಲಿಲ್ಲ, ರಮೇಶ್ ಅವರ ಎದೆಯನ್ನು ಸೀಳುವ ಕಠಾರಿಗಳಾಗಿದ್ದವು. ರಾಜೀವ್ ಇಷ್ಟನ್ನು ಹೇಳಿ ವೇಗವಾಗಿ ಹೊರಬಂದನು. ಬಾಗಿಲು ಮುಚ್ಚಿದ ಶಬ್ದದೊಂದಿಗೆ ರಮೇಶ್ ಅವರ ಒಳಗಡೆ ಏನೋ ಒಂದು ಒಡೆದು ಹೋದಂತಾಯಿತು. ಬಹುಶಃ ಅವರು ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದ ಆ ನಂಬಿಕೆಯ ಭ್ರಮೆ ಅಂದೇ ಕಲ್ಲಾಗಿ ಕುಸಿದು ಬಿದ್ದಿತ್ತು. ಅವರು ಇಡೀ ರಾತ್ರಿ ಕಣ್ಣು ಬಿಟ್ಟುಕೊಂಡು ಛಾವಣಿಯನ್ನು ದಿಟ್ಟಿಸುತ್ತಾ ಕುಳಿತಿದ್ದರು. ಅವರಿಗೆ ತಮ್ಮ ಆ ಆಪರೇಷನ್ ನೆನಪಾಯಿತು. ನೋವಿನ ನಡುವೆಯೂ ತಾವು ನಗುನಗುತ್ತಾ ಸಹಿಸಿಕೊಂಡಿದ್ದು ನೆನಪಾಯಿತು.
ಇಂದು ತಮ್ಮ ಎಲ್ಲಾ ತ್ಯಾಗಗಳು ವ್ಯರ್ಥವಾದವು ಎಂದು ಅವರಿಗೆ ಅನ್ನಿಸಿತು. ಅವರು ಬೆಳಗಾಗುವುದನ್ನು ಕಾಯಲಿಲ್ಲ. ಅವರ ಬಳಿ ಸಾಮಾನು ಎಂಬ ಹೆಸರಿನಲ್ಲಿ ಇದ್ದದ್ದಾದರೂ ಏನು? ಒಂದು ಹಳೆಯ ಜಪಮಾಲೆ, 2 ಜೊತೆ ಬಟ್ಟೆ ಮತ್ತು ರಾಜೀವ್ನ ಬಾಲ್ಯದ ಒಂದು ಫೋಟೋ. ಅವರು ನಡುಗುವ ಕೈಗಳಿಂದ ಆ ಫೋಟೋವನ್ನು ಎತ್ತಿಕೊಂಡರು, ಅದನ್ನು ಎದೆಗೆ ಹಚ್ಚಿಕೊಂಡು ತಮ್ಮ ಬಟ್ಟೆಯ ಗಂಟಿನೊಳಗೆ ಇರಿಸಿಕೊಂಡರು. ಅವರು ಆ ಕೋಣೆಯನ್ನು ಕೊನೆಯ ಬಾರಿಗೆ ಒಮ್ಮೆ ನೋಡಿದರು. ಇದು ಅದೇ ಕೋಣೆಯಾಗಿತ್ತು ಎಲ್ಲಿ ಅವರು ತಮ್ಮ ಮಗನ ಹತ್ತಿರ ಇರುವ ಭರವಸೆಯೊಂದಿಗೆ ಬದುಕುತ್ತಿದ್ದರು. ಆದರೆ ಈಗ ಇಲ್ಲಿ ಅವರಿಗಾಗಿ ಯಾವುದೇ ಜಾಗವಿರಲಿಲ್ಲ. ಅವರು ಎದ್ದರು, ಚಪ್ಪಲಿ ಧರಿಸಿ ಬಾಗಿಲು ತೆರೆದು ಹೊರಬಂದರು. ರಾತ್ರಿಯ ಕೊನೆಯ ಜಾವವದು. ಬಂಗಲೆಯ ಲೈಟ್ಗಳು ಆರಿಹೋಗಿದ್ದವು. ಆ ಮುದಿತಂದೆಯ ಹೃದಯದ ಹೊರತಾಗಿ ಸುತ್ತಮುತ್ತಲೆಲ್ಲ ಮೌನ ಆವರಿಸಿತ್ತು. ಅವರು ಲಾನ್ ದಾಟುತ್ತಾ ಗೇಟ್ ಕಡೆಗೆ ನಡೆದರು. ಗೇಟ್ ಬಳಿ ಇದ್ದ ಕಾವಲುಗಾರ ರಮೇಶ್ ಅವರ ಬಗ್ಗೆ ಗೌರವ ಹೊಂದಿದ್ದನು. ಅವನು ಇವರನ್ನು ನೋಡಿ ಬೆಚ್ಚಿಬಿದ್ದನು. ಬಾಬಾಜಿ, ಎಲ್ಲವೂ ಸರಿಯಿದೆಯೇ? ಸರ್ವೆಂಟ್ ಕ್ವಾರ್ಟರ್ಸ್ ಇರುವುದು ಹಿಂಭಾಗದಲ್ಲಿ ಅಲ್ವಾ? ನೀವು ಗೇಟ್ ಕಡೆಗೆ ಯಾಕೆ ಹೋಗುತ್ತಿದ್ದೀರಿ? ಮತ್ತು ಈ ಚೀಲ? ರಮೇಶ್ ನಿಂತರು. ಅವರು ತಿರುಗಿ ತಮ್ಮ ರಕ್ತ ಮತ್ತು ಬೆವರಿನಿಂದ ಕಟ್ಟಿದ ಆ ಅದ್ದೂರಿ ಅರಮನೆಯನ್ನು ನೋಡಿದರು. ಆದರೆ ಅಲ್ಲಿ ಅವರಿಗಾಗಿ 2 ಅಡಿ ಜಾಗವೂ ಇರಲಿಲ್ಲ. ಅವರ ಕಣ್ಣುಗಳಲ್ಲಿ ತೇವವಿತ್ತು, ಆದರೆ ಸ್ವರದಲ್ಲಿ ಒಂದು ವಿಚಿತ್ರವಾದ ಸ್ವಾಭಿಮಾನವಿತ್ತು. ಅವರು ಕಾವಲುಗಾರನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ಸರ್ವೆಂಟ್ ಕ್ವಾರ್ಟರ್ಸ್ ಇರುವುದು ನೌಕರರಿಗಾಗಿ, ಆದರೆ ನಾನು ತಂದೆ. ಮಗನ ಮನೆಯಲ್ಲಿ ತಂದೆಗೆ ಜಾಗವಿಲ್ಲದ ಮೇಲೆ ಅಲ್ಲಿ ನೌಕರನಾಗಿ ಇರುವುದು ನನಗಿಷ್ಟವಿಲ್ಲ. ನಾನು ವಾಪಸ್ ನನ್ನ ಮಣ್ಣಿಗೆ ಹೋಗುತ್ತಿದ್ದೇನೆ. ಅಲ್ಲಿ ಸ್ಟೇಟಸ್ ಇರಲಿಕ್ಕಿಲ್ಲ, ಆದರೆ ಸುಖಶಾಂತಿ ಇದೆ. ಕಾವಲುಗಾರ ದಿಗ್ಭ್ರಮೆಗೊಂಡು ಅವರನ್ನು ನೋಡುತ್ತಲೇ ನಿಂತನು. ರಮೇಶ್ ಗೇಟ್ ತೆರೆದರು. ಅವರು ಹಿಂದೆ ತಿರುಗಿ ನೋಡಲಿಲ್ಲ. ರಸ್ತೆ ಉದ್ದವಾಗಿತ್ತು ಮತ್ತು ನಿರ್ಜನವಾಗಿತ್ತು, ಸರಿಯಾಗಿ ಅವರ ಜೀವನದಂತೆಯೇ. ಅವರು ನಿಧಾನವಾಗಿ ಕತ್ತಲೆಯಲ್ಲಿ ಕಣ್ಮರೆಯಾದರು. ಹಿಂದೆ ರಾಜೀವ್ ತನ್ನ ಮೃದುವಾದ ಹಾಸಿಗೆಯ ಮೇಲೆ ಯಾವುದರ ಅರಿವೂ ಇಲ್ಲದೆ ಮಲಗಿದ್ದನು. ತನ್ನ ಮನೆಯ ಚಾವಣಿಯೇ ಬಿದ್ದಿದೆ ಮತ್ತು ತಾನು ಈಗ ತೆರೆದ ಆಕಾಶದ ಕೆಳಗೆ ಬರಲಿರುವ ಬಿರುಗಾಳಿಯ ದಯೆಯ ಮೇಲೆ ನಿಂತಿದ್ದೇನೆ ಎಂಬ ಅರಿವು ಅವನಿಗೆ ಇರಲಿಲ್ಲ. ತಂದೆಯನ್ನು ಮನೆಯಿಂದ ಹೊರಹಾಕಿದ ಸುಮಾರು 2 ವರ್ಷಗಳ ನಂತರ ಒಂದು ದಿನ ರಾಜೀವ್ ತನ್ನ ಕೆಲಸದ ನಿಮಿತ್ತ ತನ್ನದೇ ಹಳ್ಳಿಯ ಹಾದಿಯಲ್ಲಿ ಹೋಗಬೇಕಾಯಿತು. ಯಾವ ಯೋಚನೆಯಿಂದಲೋ ಅವನು ಡ್ರೈವರ್ಗೆ ಗಾಡಿಯನ್ನು ಹಳ್ಳಿಯ ಕಚ್ಚಾ ರಸ್ತೆಯ ಕಡೆಗೆ ತಿರುಗಿಸಲು ಸನ್ನೆ ಮಾಡಿದನು. ಬಹುಶಃ ಅವನ ಒಳಗಿದ್ದ ಮೌನವಾದ ಮನಸ್ಸಾಕ್ಷಿ ಸ್ವಲ್ಪ ಎಚ್ಚರವಾಗಿರಬಹುದು, ಅಥವಾ ಆ ಮುದಿ ತಂದೆ ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಎಂದು ನೋಡುವ ಕುತೂಹಲವಿರಬಹುದು. ಅವನ ಹೊಳೆಯುವ ಗಾಡಿ ಹಳ್ಳಿಯ ಅಂಗಳದ ಮುಂದೆ ನಿಂತಾಗ ಧೂಳಿನ ಮೋಡವೊಂದು ಎದ್ದಿತು. ರಾಜೀವ್ ಮೂಗಿನ ಮೇಲೆ ಕೈವಸ್ತ್ರ ಹಿಡಿದು ಗಾಡಿಯಿಂದ ಕೆಳಗಿಳಿದನು. ಎದುರಿನ ದೃಶ್ಯವು ಅವನು ಅಂದುಕೊಂಡಿದ್ದಕ್ಕಿಂತ ಭಿನ್ನವಾಗಿತ್ತು. ತಂದೆ ಅನಾರೋಗ್ಯದಿಂದ ಮಂಚದ ಮೇಲೆ ಬಿದ್ದು ಒದ್ದಾಡುತ್ತಿರಬಹುದು ಎಂದು ಅವನು ಭಾವಿಸಿದ್ದನು. ಆದರೆ ಅವನು ನೋಡಿದಾಗ ರಮೇಶ್ ಅಂಗಳದಲ್ಲಿ ಹಾಯಾಗಿ ಕುಳಿತು ಹುಕ್ಕಾ ಸೇದುತ್ತಿದ್ದರು. ಅವರ ಮುಖದಲ್ಲಿ ನಗರದ ಆ ಬಿಳಿಚಿದ ಆತಂಕದ ಬದಲು ಒಂದು ವಿಚಿತ್ರವಾದ ಆತ್ಮತೃಪ್ತಿ ಮತ್ತು ತೇಜಸ್ಸು ಇತ್ತು. ಬಟ್ಟೆಗಳು ಸಾಧಾರಣವಾಗಿದ್ದರೂ ಸ್ವಚ್ಛವಾಗಿದ್ದವು. ರಾಜೀವ್ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮುಂದೆ ಹೋದನು. ಪಾಪಾ ಎಂದು ಅವನು ಕರೆದನು. ರಮೇಶ್ ತಲೆ ಎತ್ತಿದರು. ಮಗನನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಆ ಹಳೆಯ ಮಿಂಚು ಮರಳಿ ಬಂದಿತು. ಆದರೆ ಈ ಬಾರಿ ಆ ಕಣ್ಣುಗಳಲ್ಲಿ ಮಗನ ಮೇಲಿನ ಪ್ರೀತಿಯ ಜೊತೆಗೆ ಒಂದು ಅನ್ಯಭಾವವೂ ಅಪರಿಚಿತ ಭಾವ ಇತ್ತು. ರಾಜೀವ್ ಔಪಚಾರಿಕತೆಯನ್ನು ಮುಗಿಸಿದ ನಂತರ ಹೇಳಿದನು, ಪಾಪ, ನಾನು ಇದೇ ದಾರಿಯಲ್ಲಿ ಹೋಗುತ್ತಿದ್ದೆ, ಹಾಗಾಗಿ ನಿಮ್ಮನ್ನು ಕರೆದುಕೊಂಡು ಹೋಗೋಣ ಎಂದು ಬಂದೆ. ನಗರದಲ್ಲಿ ಒಬ್ಬ ದೊಡ್ಡ ವೈದ್ಯರ ಜೊತೆ ಮಾತನಾಡಿದ್ದೇನೆ. ನೀವು ನನ್ನ ಜೊತೆಗೆ ಬನ್ನಿ. ನಾನು ನಿಮಗೆ ಅತ್ಯುತ್ತಮ ಚಿಕಿತ್ಸೆ ಕೊಡಿಸುತ್ತೇನೆ. ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತವೆ. ಇಲ್ಲಿನ ಧೂಳು ಮಣ್ಣಿನಲ್ಲಿ ನೀವು ಇನ್ನೂ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ. ರಮೇಶ್ ಹುಕ್ಕಾದ ಕೊಡವೆಯನ್ನು ಒಂದು ಪಕ್ಕಕ್ಕಿಟ್ಟರು ಮತ್ತು ಮಗನನ್ನು ನೋಡಿ ಒಂದು ನಗೆ ಬೀರಿದರು. ಆ ನಗೆಯಲ್ಲಿ ವ್ಯಂಗ್ಯವಿರಲಿಲ್ಲ, ಬದಲಾಗಿ ಒಂದು ರೀತಿಯ ಆರ್ದ್ರತೆ, ತೇವಾಂಶ ಅಡಗಿತ್ತು. ಅವರು ಬಹಳ ಪ್ರೀತಿಯಿಂದಲೇ ಉತ್ತರಿಸಿದರು, ಬೇಡ ಮಗನೇ, ನಾನು ಇಲ್ಲೇ ತುಂಬಾ ಸಂತೋಷವಾಗಿದ್ದೇನೆ. ನಗರದ ಗಾಳಿ ಈಗ ನನಗೆ ಒಗ್ಗುವುದಿಲ್ಲ. ಮತ್ತು ನೀನು ಒಬ್ಬ ದೊಡ್ಡ ಆಫೀಸರ್. ನಿನ್ನ ಸ್ಟೇಟಸ್, ಗೌರವ ತುಂಬಾ ದೊಡ್ಡದು. ನಾನು ಅಲ್ಲಿಗೆ ಬಂದರೆ ಮತ್ತೆ ಅವಮಾನಗಳನ್ನು ಸಹಿಸಬೇಕಾಗುತ್ತದೆ. ಮತ್ತೆ ನಿನ್ನ ಅತಿಥಿಗಳಿಗೆ ನನ್ನನ್ನು ನೋಡಿ ಬೇಸರವಾಗಬಹುದು. ನನ್ನನ್ನು ಇಲ್ಲೇ ಇರಲು ಬಿಡು. ಇಲ್ಲಿ ನನ್ನ ಕೆಮ್ಮಿನಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ. ಬದಲಾಗಿ ಜನರು ನನ್ನ ಕ್ಷೇಮ ಸಮಾಚಾರ ವಿಚಾರಿಸಲು ಬಂದು ಕುಳಿತುಕೊಳ್ಳುತ್ತಾರೆ. ಈ ಉತ್ತರ ಕೇಳಿ ರಾಜೀವ್ ಸ್ವಲ್ಪ ಮುಜುಗರಕ್ಕೊಳಗಾದನು ಮತ್ತು ಸ್ವಲ್ಪ ಕಿರಿಕಿರಿಗೊಂಡನು. ಅವನು ಇನ್ನೂ ಏನನ್ನೋ ಹೇಳಲು ಹೊರಟಿದ್ದನು. ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ಗಟ್ಟಿಮುಟ್ಟಾದ ದೇಹದಾಢ್ಯವುಳ್ಳ ಒಬ್ಬ ಯುವಕ ಹೊರಬಂದನು. ಅವನ ವಯಸ್ಸು ಸುಮಾರು 35 ವರ್ಷವಿರಬಹುದು. ಅವನ ಕೈಯಲ್ಲಿ ಬಿಸಿ ಹಾಲಿನ ಲೋಟವಿತ್ತು.
ಅವನು ರಾಜೀವ್ಗೆ ನಮಸ್ಕರಿಸಿ ಬಹಳ ಗೌರವದಿಂದ ಆ ಲೋಟವನ್ನು ರಮೇಶ್ ಅವರ ಕೈಗೆ ನೀಡುತ್ತಾ ಹೇಳಿದನು, ಚಾಚಾಜಿ, ಇದನ್ನು ಕುಡಿಯಿರಿ. ಇದು ನಿಮ್ಮ ಎದೆಯ ನೋವಿಗೆ ತುಂಬಾ ಒಳ್ಳೆಯದು ಎಂದು ಡಾಕ್ಟರು ಹೇಳಿದ್ದಾರೆ. ರಾಜೀವ್ ಹಣೆಯ ಮೇಲೆ ಸುಕ್ಕು ಮೂಡಿಸಿ ಅವನನ್ನು ನೋಡಿದನು. ಆ ಯುವಕ ಅವನಿಗೆ ಎಲ್ಲೋ ನೋಡಿದಂತೆ ಭಾಸವಾಯಿತು. ರಮೇಶ್ ಆ ಯುವಕನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಪರಿಚಯ ಮಾಡಿಕೊಟ್ಟರು. ರಾಜೀವ್, ಇವನನ್ನು ಗುರುತಿಸಿದೆಯಾ? ಇವನೇ ಆದಿತ್ಯ, ನಮ್ಮ ಹಳೆಯ ನೆರೆಮನೆಯವನ ಮಗ. ಅದೇ ಅನಾಥ ಮಗು. ಬಾಲ್ಯದಲ್ಲಿ ನಾನು ಆಗಾಗ ನನ್ನ ಹತ್ತಿರ ಕೂರಿಸಿಕೊಂಡು ಪಾದರಕ್ಷೆ ಹೊಲೆಯುವುದನ್ನು ಕಲಿಸುತ್ತಿದ್ದೆ ಮತ್ತು ಊಟ ಮಾಡಿಸುತ್ತಿದ್ದೆ. ಇಂದು ಇವನು ದೊಡ್ಡವನಾಗಿದ್ದಾನೆ. ನಾನು ಹಳ್ಳಿಗೆ ಬಂದಂದಿನಿಂದ ಇವನೇ ನನ್ನನ್ನು ನೋಡಿಕೊಳ್ಳುತ್ತಿದ್ದಾನೆ. ಇವನು ನನ್ನ ಮಗನಾಗಿ ನನ್ನ ಸೇವೆ ಮಾಡುತ್ತಿದ್ದಾನೆ. ನನ್ನ ಔಷಧಿ, ನನ್ನ ಬಟ್ಟೆ ಅಷ್ಟೇ ಏಕೆ, ನನ್ನ ಜೀವನದ ಪ್ರತಿಯೊಂದು ಅಗತ್ಯವನ್ನೂ ಇವನೇ ನೋಡಿಕೊಳ್ಳುತ್ತಿದ್ದಾನೆ. ರಾಜೀವ್ ಆದಿತ್ಯನನ್ನು ತಲೆಯಿಂದ ಪಾದದವರೆಗೆ ಅಸಹ್ಯ ಮತ್ತು ದ್ವೇಷದಿಂದ ನೋಡಿದನು. ಆದಿತ್ಯನ ಬಟ್ಟೆಗಳು ಸಾಧಾರಣವಾಗಿದ್ದವು ಮತ್ತು ಕಾಲಿನಲ್ಲಿ ಹಳೆಯ ಚಪ್ಪಲಿಗಳಿದ್ದವು. ರಾಜೀವ್ನ ದೃಷ್ಟಿಯಲ್ಲಿ ಅವನು ಕೇವಲ ಒಬ್ಬ ಹಳ್ಳಿಯ ಗವಾರಿ, ಅನಾಗರಿಕ. ರಾಜೀವ್ನ ಅಹಂಕಾರವು ಅಂತಹ ಸಾಧಾರಣ ಮನುಷ್ಯನ ಜೊತೆ ಮಾತನಾಡುವುದನ್ನು ಒಪ್ಪಲಿಲ್ಲ. ಅವನು ಅಸಮಾಧಾನದಿಂದ ಹೇಳಿದನು, ಪಾಪ, ನೀವು ಕೂಡ ಎಂತಹ ಜನರ ಸಹವಾಸ ಮಾಡುತ್ತಿದ್ದೀರಿ? ಇಂತಹ ಜನರು ಸ್ವಾರ್ಥವಿಲ್ಲದೆ ಯಾರ ಸೇವೆಯನ್ನೂ ಮಾಡುವುದಿಲ್ಲ. ಖಂಡಿತ ಇವನ ಕಣ್ಣು ನಿಮ್ಮ ಆಸ್ತಿಪಾಸ್ತಿಯ ಮೇಲಿರುತ್ತದೆ. ಎಚ್ಚರಿಕೆಯಿಂದ ಇರಿ. ಅರ್ಥವಾಯಿತಲ್ಲ? ಆದಿತ್ಯ ರಾಜೀವ್ನ ಮಾತುಗಳನ್ನು ಕೇಳಿಸಿಕೊಂಡನು. ಆದರೆ ಅವನು ತಲೆ ತಗ್ಗಿಸಿದನು ಮತ್ತು ಯಾವುದೇ ಉತ್ತರ ನೀಡಲಿಲ್ಲ. ಸುಮ್ಮನೆ ಮೌನವಾಗಿ ರಮೇಶ್ ಅವರ ಕಾಲುಗಳನ್ನು ಒತ್ತಲು ಕುಳಿತುಕೊಂಡನು. ಒಬ್ಬ ಪರಕೀಯ ವ್ಯಕ್ತಿ ತನ್ನ ತಂದೆಯ ಮಗನಂತೆ ಕುಳಿತಿರುವುದನ್ನು ಕಂಡು ರಾಜೀವ್ಗೆ ತುಂಬಾ ಅಸೂಯೆ ಮತ್ತು ಕುಂಠಿತ ಭಾವ ಉಂಟಾಯಿತು. ವಾಸ್ತವವಾಗಿ ಅವನೇ ಈ ಸಂಬಂಧವನ್ನು ತಿರಸ್ಕರಿಸಿದ್ದನು. ಅವನು ತನ್ನ ಟೈ ಸರಿಪಡಿಸಿಕೊಂಡು ಬಹಳ ಬೇಜವಾಬ್ದಾರಿಯಿಂದ ಹೇಳಿದನು, ಸರಿ ಪಾಪ, ನಿಮ್ಮ ಇಷ್ಟ. ನಾನು ನಿಮ್ಮ ಒಳ್ಳೆಯದಕ್ಕಾಗಿಯೇ ಹೇಳುತ್ತಿದ್ದೇನೆ. ನಿಮಗೆ ಇಂತಹ ಗಲೀಜು ಮತ್ತು ಇಂತಹ ಜನರ ಮಧ್ಯೆ ಇರುವುದೇ ಇಷ್ಟವಾದರೆ ನಾನೇನು ಮಾಡಲು ಸಾಧ್ಯ? ಇಷ್ಟು ಹೇಳಿ ರಾಜೀವ್ ಹಿಂದೆ ತಿರುಗಿಯೂ ನೋಡದೆ ಹೋಗಿ ಗಾಡಿಯಲ್ಲಿ ಕುಳಿತನು. ಧೂಳು ಹಾರಿಸುತ್ತಾ ಗಾಡಿ ಮತ್ತೆ ನಗರದ ಕಡೆಗೆ ಹೊರಟಿತು. ರಾಜೀವ್ಗೆ ಅರಿವಿರಲಿಲ್ಲ. ಯಾವ ಯುವಕನನ್ನು ಅವನು ದ್ವೇಷದಿಂದ ನೋಡಿದ್ದನೋ ಅದೇ ಆದಿತ್ಯ ಅವನ ಭವಿಷ್ಯದ ತೀರ್ಮಾನ ಮಾಡಲಿದ್ದಾನೆ ಎಂದು. ಮತ್ತು ಯಾವ ಸ್ಟೇಟಸ್ನ ನಶೆಯಲ್ಲಿ ಅವನು ತನ್ನ ತಂದೆಯನ್ನು ಬಿಟ್ಟು ಬಂದಿದ್ದನೋ ಆ ನಶೆ ಅತಿ ಶೀಘ್ರದಲ್ಲೇ ಚೂರುಚೂರಾಗಲಿದೆ ಎಂದು. 10 ವರ್ಷಗಳ ಸಮಯ ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಕಳೆದುಹೋಯಿತು. ಸಮಯ ಯಾರಿಗೂ ಕಾಯುವುದಿಲ್ಲ, ಆದರೆ ತನ್ನ ಹಿಂದೆ ಅಳಿಸಲಾಗದ ಗುರುತುಗಳನ್ನು ಬಿಟ್ಟು ಹೋಗುತ್ತದೆ. ಆಗಸ್ಟ್ 10 ವರ್ಷಗಳಲ್ಲಿ ರಾಜೀವ್ ತುಂಬಾ ಪ್ರಗತಿ ಸಾಧಿಸಿದನು. ಪ್ರಾಮಾಣಿಕ ಜನರು ಏರಲು ವರ್ಷಗಟ್ಟಲೆ ಬೇಕಾಗುವ ಎಲ್ಲಾ ಏಣಿಗಳನ್ನು ಅವನು ಜಿಗಿದು ದಾಟಿದ್ದನು. ಈಗ ಅವನು ಕೇವಲ ಒಬ್ಬ ಆಫೀಸರ್ ಆಗಿರಲಿಲ್ಲ, ಬದಲಾಗಿ ಇಡೀ ಇಲಾಖೆಯ ಸೈತಾನನಾಗಿದ್ದನು. ಲಂಚ ಈಗ ಅವನ ಅಗತ್ಯವಾಗಿರಲಿಲ್ಲ, ಬದಲಾಗಿ ಚಟ ಮತ್ತು ಹಪಾಹಪಿಯಾಗಿತ್ತು. ಅವನ ಬ್ಯಾಂಕ್ ಅಕೌಂಟ್ಗಳು ಕಪ್ಪು ಹಣದಿಂದ ತುಂಬಿ ತುಳುಕುತ್ತಿದ್ದವು. ನಗರದ ಅತ್ಯಂತ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವನ ಫಾರ್ಮ್ ಹೌಸ್ ಇತ್ತು. ಗ್ಯಾರೇಜ್ನಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆಯ ಲಕ್ಸುರಿ ಕಾರುಗಳು ನಿಂತಿದ್ದವು. ಅವನ ಸ್ಟೇಟಸ್ ಎಷ್ಟಿತ್ತೆಂದರೆ ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತು ಅಧಿಕಾರಿಗಳು ಕೂಡ ಅವನನ್ನು ಭೇಟಿ ಮಾಡಲು ಸಮಯ ಕೇಳುತ್ತಿದ್ದರು. ರಮೇಶ್ ಅವರ ಹೆಸರು ಮತ್ತು ಮುಖ ಅವನ ಹೃದಯ ಮತ್ತು ಮನಸ್ಸಿನ ಯಾವುದೋ ಆಳವಾದ ಕತ್ತಲೆಯ ಗುಹೆಯಲ್ಲಿ ಹೂತು ಹೋಗಿತ್ತು. ಕೆಲವೊಮ್ಮೆ ಅವನು ಏಕಾಂಗಿಯಾಗಿದ್ದಾಗ ಅಥವಾ ಮದ್ಯದ ನಶೆಯಲ್ಲಿದ್ದಾಗ ಒಬ್ಬ ಮುದಿ ಮನುಷ್ಯನನ್ನು ಈ ಮನೆಯಿಂದ ಹೊರಹಾಕಲಾಗಿತ್ತು ಎಂಬ ಮಸುಕಾದ ಕನಸು ಬೀಳುತ್ತಿತ್ತು. ಆದರೆ ಅವನು ತಕ್ಷಣ ಆ ಆಲೋಚನೆಯನ್ನು ಕೊಡವಿಕೊಳ್ಳುತ್ತಿದ್ದನು, ಏಕೆಂದರೆ ಅವನ ಮನಸ್ಸಾಕ್ಷಿಯ ಧ್ವನಿಯು ಬಂಗಾರದ ನಾಣ್ಯಗಳ ಜಣಜಣ ಶಬ್ದದ ಅಡಿಯಲ್ಲಿ ಹೂತು ಹೋಗಿತ್ತು. ರಾಜೀವ್ಗೆ ತನಗೆ ಈಗ ಯಾರ ಅಗತ್ಯವೂ ಇಲ್ಲ ಎಂದು ಅನ್ನಿಸುತ್ತಿತ್ತು. ತನ್ನ ಬಳಿ ಇರುವ ಸಂಪತ್ತು ಯಾವುದೇ ಬಾಗಿಲನ್ನು ತೆರೆಯಬಲ್ಲದು ಮತ್ತು ಯಾರ ಬಾಯನ್ನಾದರೂ ಮುಚ್ಚಿಸಬಲ್ಲದು ಎಂಬ ಪೂರ್ಣ ನಂಬಿಕೆ ಅವನಲ್ಲಿತ್ತು. ಆದರೆ ಭಗವಂತನ ಲಾಠಿ ಶಬ್ದವಿಲ್ಲದೆ ಬೀಸುತ್ತದೆ ಎಂಬುದು ಅವನಿಗೆ ಮರೆತು ಹೋಗಿತ್ತು. ಮತ್ತು ಅದು ಬೀಸತೊಡಗಿದಾಗ ರಕ್ಷಿಸಿಕೊಳ್ಳಲು ಯಾವುದೇ ಆಸರೆ ಸಿಗುವುದಿಲ್ಲ. ಇದೇ ರೀತಿ ಅವನ ಪಾಪದ ಕೊಡ ತುಂಬಿ ಬಂದಿತ್ತು. ಅವನ ಕರ್ಮದ ಫಲಗಳು ದೊರೆಯುವ ಆರಂಭ ಒಂದು ಸಣ್ಣ ಘಟನೆಯಿಂದ ನಡೆಯಿತು. ಒಂದು ದಿನ ಅವನ ಆಫೀಸಿಗೆ ಒಬ್ಬ ತುಂಬಾ ವಯಸ್ಸಾದ ಮತ್ತು ಅಸಹಾಯಕ ವೃದ್ಧ ತನ್ನ ಪೆನ್ಷನ್ ಫೈಲ್ ಹಿಡಿದುಕೊಂಡು ಬಂದನು. ಆ ವ್ಯಕ್ತಿ ನಡುಗುವ ಕೈಗಳಿಂದ ರಾಜೀವ್ ಮುಂದೆ ನಿಂತು ಬೇಡಿಕೊಳ್ಳುತ್ತಿದ್ದನು, ಸಾಹೇಬರೇ, ನನ್ನ ಮನೆಯಲ್ಲಿ ರೊಟ್ಟಿಗೂ ಗತಿಯಿಲ್ಲ. ನನ್ನ ಮಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ. ಭಗವಂತನಿಗಾಗಿ ನನ್ನ ಕಾಗದದ ಮೇಲೆ ಸಹಿ ಮಾಡಿಬಿಡಿ. ಆ ಮುದಿ ಮನುಷ್ಯನ ಮುಖ ರಮೇಶ್ ಅವರ ಮುಖಕ್ಕೆ ಹೋಲುತ್ತಿತ್ತು. ಅವನ ಕಣ್ಣುಗಳಲ್ಲಿ 10 ವರ್ಷಗಳ ಹಿಂದೆ ರಮೇಶ್ ಅವರ ಕಣ್ಣುಗಳಲ್ಲಿದ್ದ ಅದೇ ಅಸಹಾಯಕತೆ ಇತ್ತು. ರಾಜೀವ್ ತನ್ನ ತಂದೆಯನ್ನು ಸರ್ವೆಂಟ್ ಕ್ವಾರ್ಟರ್ಸ್ಗೆ ಕಳುಹಿಸುವಾಗ ರಮೇಶ್ ಕಣ್ಣಲ್ಲಿ ಅದೇ ನೋವಿತ್ತು.
ಆದರೆ ರಾಜೀವ್ನ ಹೃದಯ ಈಗ ಕಲ್ಲಾಗಿ ಹೋಗಿತ್ತು. ಅವನು ಅಸಹ್ಯದಿಂದ ಆ ವೃದ್ಧನನ್ನು ತಳ್ಳುತ್ತಾ ಹೇಳಿದನು, ಹೇ ಮುದಿಮನುಷ್ಯನೇ, ಇಲ್ಲಿ ಕಥೆ ಹೇಳಬೇಡ. ಫೈಲ್ ಮುಂದೆ ಹೋಗಬೇಕೆಂದರೆ ಪೂರ್ತಿ 500 ರೂಪಾಯಿ ಬೇಕು. ಇಲ್ಲದಿದ್ದರೆ ಇಲ್ಲಿಂದ ತೊಲಗು. ಆ ವೃದ್ಧ ಆಕಾಶದ ಕಡೆಗೆ ಬೆರಳು ತೋರಿಸಿ ಇಷ್ಟೇ ಹೇಳಿದನು, ಸಾಹೇಬರೇ, ನನ್ನ ಭಗವಂತ ಎಲ್ಲವನ್ನೂ ನೋಡುತ್ತಿದ್ದಾನೆ, ನೆನಪಿಟ್ಟುಕೊಳ್ಳಿ ಎಂದು ಹೇಳಿ ಹೊರಟು ಹೋದನು. ರಾಜೀವ್ ಈ ಮಾತಿಗೆ ನಕ್ಕನು. ಆದರೆ ಆ ವೃದ್ಧನ ಶಾಪ ಆಕಾಶವನ್ನು ತಲುಪಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಅದೇ ರಾತ್ರಿ ರಾಜೀವ್ ತನ್ನ ಫಾರ್ಮ್ ಹೌಸ್ನಲ್ಲಿ ಬಣ್ಣದ ಲೋಕದ ಮೋಜು ಮಸ್ತಿಯಲ್ಲಿ ಮಿಂದೇಳುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹೊರಗಿನಿಂದ ಸೈರನ್ ಶಬ್ದಗಳು ಕೇಳಿಸತೊಡಗಿದವು. ಅವನು ಏನನ್ನಾದರೂ ಅರ್ಥಮಾಡಿಕೊಳ್ಳುವ ಮೊದಲೇ ಮನೆಯ ಮುಖ್ಯದ್ವಾರವು ಒಂದು ದೊಡ್ಡ ಶಬ್ದದೊಂದಿಗೆ ಮುರಿದುಬಿತ್ತು ಮತ್ತು ಆಂಟಿ ಕರಪ್ಷನ್ ಬ್ಯೂರೋ ಹಾಗೂ ಪೊಲೀಸರ ದೊಡ್ಡ ತಂಡವೇ ಒಳಗೆ ನುಗ್ಗಿತು. ಇದು ಯಾವುದೇ ಸಾಮಾನ್ಯ ದಾಳಿಯಾಗಿರಲಿಲ್ಲ. ರಾಜೀವ್ ಚೀರಿದನು, ನೀವು ಯಾರೆಂದು ತಿಳಿದಿದೆಯೇ? ನಾನು ಯಾರೆಂದು ನಿಮಗೆ ಗೊತ್ತಿದೆಯೇ? ನಾನು ಈಗಲೇ ಐಜಿಗೆ ಫೋನ್ ಮಾಡುತ್ತೇನೆ. ನಾನು ಮನಸ್ಸು ಮಾಡಿದರೆ ಪಿಎಂ ಅವರನ್ನು ಕರೆಯಿಸಬಲ್ಲೆ. ಆದರೆ ಆಫೀಸರ್ ಇನ್ಚಾರ್ಜ್ ಮುಂದೆ ಬಂದು ಅವನ ಮುಖಕ್ಕೆ ಬಲವಾಗಿ ಒಂದು ಪೆಟ್ಟು ನೀಡಿದರು. ಆ ಏಟು ಕೇವಲ ಅವನ ಕೆನ್ನೆಗೆ ಮಾತ್ರವಲ್ಲ, ಅವನ ಸ್ಟೇಟಸ್ನ ಮೇಲೂ ಬಿದ್ದಿತ್ತು. ನೀನು ಈಗ ಏನೂ ಅಲ್ಲ ರಾಜೀವ್, ನಿನ್ನ ಆಟ ಮುಗಿಯಿತು ಎಂದು ಆ ಆಫೀಸರ್ ತಣ್ಣನೆಯ ಧ್ವನಿಯಲ್ಲಿ ಹೇಳಿದರು. ರಾಜೀವ್ನ ಕಣ್ಣ ಮುಂದೆಯೇ ಅವನ ಮನೆಯ ಶೋಧನೆ ಆರಂಭವಾಯಿತು. ಗೋಡೆಗಳಲ್ಲಿದ್ದ ಲಾಕರ್ಗಳನ್ನು ಒಡೆಯಲಾಯಿತು. ಬೆಡ್ರೂಮ್ನಿಂದ ಫೈಲ್ಗಳ ಕಟ್ಟುಗಳು ಹೊರಬಂದವು. ಯಾವಾಗ ಮನೆಯ ಮೇಲ್ಛಾವಣಿಯನ್ನು ಸೀಲಿಂಗ್ ಕಿತ್ತಲಾಯಿತೋ ಅಲ್ಲಿಂದ ನೋಟುಗಳ ಕಟ್ಟುಗಳ ಮಳೆಯೇ ಸುರಿಯಲಾರಂಭಿಸಿತು. ಅವುಗಳ ನಡುವೆ ಚಿನ್ನದ ಬಿಸ್ಕೆಟ್ಗಳು, ವಜ್ರದ ಹಾರಗಳು ಮತ್ತು ವಿದೇಶಿ ಕರೆನ್ಸಿಗಳ ರಾಶಿಯೇ ಬಿದ್ದಿತ್ತು. ತಂಡದ ಜೊತೆ ಮಾಧ್ಯಮದವರು, ಮೀಡಿಯಾ ಇದ್ದರು. ಕ್ಯಾಮೆರಾಗಳ ಫ್ಲಾಶ್ ಲೈಟ್ಗಳು ರಾಜೀವ್ನ ಮುಖದ ಮೇಲೆ ನಿರಂತರವಾಗಿ ಬೀಳುತ್ತಿದ್ದವು. ಯಾವ ರಾಜೀವ್ ಫೋಟೋ ತೆಗೆಸಿಕೊಳ್ಳುವಾಗ ವಿಧವಿಧವಾಗಿ ಪೋಸ್ ನೀಡುತ್ತಿದ್ದನೋ ಇಂದು ಅವನೇ ಮುಖ ಮುಚ್ಚಿಕೊಂಡು ತಿರುಗುತ್ತಿದ್ದನು. ಅವನಿಗೆ ಕೈಕೋಳ ತೊಡಿಸಲಾಯಿತು. ಆ ಕೈಕೋಳದ ತಂಪು ಅವನ ರಕ್ತವನ್ನೇ ಗಟ್ಟಿಯಾಗಿಸಿತ್ತು. ನಂತರ ಅವನನ್ನು ಎಳೆಯುತ್ತಾ ಹೊರಗೆ ತರಲಾಯಿತು. ಸಮಾಜದ ಯಾವ ಜನರ ಮುಂದೆ ಅವನು ದರ್ಪ ತೋರಿಸುತ್ತಿದ್ದನೋ ಇಂದು ಅದೇ ಜನರು ತಮ್ಮ ಬಾಲ್ಕನಿಯಲ್ಲಿ ನಿಂತು ತಮಾಷೆ ನೋಡುತ್ತಿದ್ದರು ಮತ್ತು ವಿಡಿಯೋ ಮಾಡುತ್ತಿದ್ದರು. ನೋಡಿ, ಇವನನ್ನು ಭೂಮಿಯ ಮೇಲೆ ತಾನೇ ಭಗವಂತ ಎಂದು ತಿಳಿದುಕೊಂಡಿದ್ದನು. ಇಂದು ಕಳ್ಳನಂತೆ ಹೋಗುತ್ತಿದ್ದಾನೆ ಎಂದು ಯಾರೋ ಜೋರಾಗಿ ಕೂಗಿದರು. ಅದನ್ನು ಕೇಳಿ ರಾಜೀವ್ನ ತಲೆ ನಾಚಿಕೆಯಿಂದ ಬಾಗಿತು. ಅವನನ್ನು ಪೊಲೀಸ್ ಗಾಡಿಯ ಹಿಂಭಾಗದಲ್ಲಿ ಪ್ರಾಣಿಗಳಂತೆ ತಳ್ಳಲಾಯಿತು. ಆ ರಾತ್ರಿ ರಾಜೀವ್ನ ಜೀವನದ ಅತ್ಯಂತ ಭಯಾನಕ ರಾತ್ರಿಯಾಗಿತ್ತು. ಅವನನ್ನು ಲಾಕಪ್ನ ಒಂದು ಕೊಳಕು ಮತ್ತು ವಾಸನೆ ಬರುವ ಕೋಣೆಯಲ್ಲಿ ಕೂಡಿ ಹಾಕಲಾಯಿತು. ನೆಲದ ಮೇಲೆ ಕೀಟಗಳು ಹರಿದಾಡುತ್ತಿದ್ದವು. ಗಾಳಿಯಲ್ಲಿ ಮೂತ್ರದ ಮತ್ತು ಚರಂಡಿಯ ವಾಸನೆ ತುಂಬಿತ್ತು. ಅವನ ದುಬಾರಿ 3-ಪೀಸ್ ಸೂಟ್ ಮಣ್ಣು ಪಾಲಾಗಿತ್ತು. ಸೊಳ್ಳೆಗಳು ಅವನ ನವಿರಾದ ದೇಹವನ್ನು ಕಚ್ಚಿ ಹಾಕಿದ್ದವು. ಅವನಿಗೆ ಬಾಯಾರಿಕೆಯಾದಾಗ ಕಾವಲುಗಾರನಿಗೆ ಕೂಗಿ ಹೇಳಿದನು, ನನಗೆ ಬಾಯಾರಿಕೆಯಾಗಿದೆ, ನನಗಾಗಿ ಮಿನರಲ್ ವಾಟರ್ ತನ್ನಿ. ಕಾವಲುಗಾರ ನಕ್ಕನು. ಅಯ್ಯೋ, ಗಲೀಜು ಪ್ಲಾಸ್ಟಿಕ್ ಲೋಟದಲ್ಲಿ ನಲ್ಲಿಯ ಬಿಸಿ ನೀರು ತಂದಿದ್ದೇನೆ. ಕುಡಿಯುವುದಾದರೆ ಕುಡಿ, ಇಲ್ಲದಿದ್ದರೆ ಸಾಯಿ. ರಾಜೀವ್ ಆ ನೀರನ್ನು ಕುಡಿದಾಗ ಅವನಿಗೆ ತನ್ನ ಹಳೆಯ ಎಲ್ಲಾ ಸುಖ ಸೌಕರ್ಯಗಳು ನೆನಪಾದವು ಮತ್ತು ಅವನು ಅಳತೊಡಗಿದನು. ತನ್ನ ಅನಾರೋಗ್ಯ ಪೀಡಿತ ತಂದೆಗೆ ನೀರು ಕೊಡುವ ಬದಲು ಅವರನ್ನು ಹೇಗೆ ಕೊಡವಿದ್ದೆ ಎಂಬುದು ಅವನಿಗೆ ನೆನಪಾಯಿತು. ಇಂದು ಕಾಲವು ಅವನನ್ನು ಅದೇ ಜಾಗಕ್ಕೆ ತಂದು ನಿಲ್ಲಿಸಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಅವನ ಇಡೀ ಪ್ರಪಂಚವೇ ನಾಶವಾಯಿತು. ದಿನಪತ್ರಿಕೆಗಳ ಮುಖಪುಟದಲ್ಲಿ ಅವನ ಅವಮಾನದ ಸುದ್ದಿಗಳೇ ತುಂಬಿದ್ದವು. ಅವನ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ಸೀಲ್ ಮಾಡಲಾಯಿತು. ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಯಾವ ಸ್ನೇಹಿತರು ಅವನ ಪಾರ್ಟಿಗಳಲ್ಲಿ ಅವನ ಹಣದಿಂದ ಬದುಕುತ್ತಿದ್ದರೋ, ಯಾರನ್ನು ಅವನು ತನ್ನ ಹಿತೈಷಿಗಳು ಎಂದು ಭಾವಿಸಿದ್ದನೋ, ಅವರಲ್ಲಿ ಒಬ್ಬನೇ ಒಬ್ಬನೂ ಅವನನ್ನು ಭೇಟಿ ಮಾಡಲು ಪೊಲೀಸ್ ಸ್ಟೇಷನ್ಗೆ ಬರಲಿಲ್ಲ. ಬದಲಾಗಿ ಅವರೆಲ್ಲರೂ ಮೋಸಗಾರರೆಂದು ಸಾಬೀತಾಯಿತು ಮತ್ತು ಅವನ ವಿರುದ್ಧವೇ ಸರ್ಕಾರಿ ಸಾಕ್ಷಿಗಳಾಗಿ ಸಾಕ್ಷಿ ಹೇಳಲು ಸಿದ್ಧರಾದರು. ರಾಜೀವ್ ಸಂಪೂರ್ಣವಾಗಿ ಏಕಾಂಗಿಯಾದನು. ಅವನ ಅಹಂಕಾರ ಮಣ್ಣು ಪಾಲಾಯಿತು. ಕೆಲವು ದಿನಗಳ ನಂತರ ಅವನ ವಕೀಲ, ಯಾರಿಗೆ ಅವನು ಭಾರಿ ಫೀಸ್ ನೀಡಿ ನೇಮಿಸಿಕೊಂಡಿದ್ದನೋ, ಅವನು ನಿರಾಶೆಯಿಂದ ತಲೆ ತಗ್ಗಿಸಿ ಭೇಟಿಯಾಗಲು ಬಂದನು. ರಾಜೀವ್ ಸರಳುಗಳ ಹಿಂದಿನಿಂದ ಕಾತರದಿಂದ ಕೇಳಿದನು, ಏನಾಯಿತು? ನನ್ನ ಜಾಮೀನು ಯಾವಾಗ ಸಿಗುತ್ತದೆ? ನಾನು ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಕೊಡುತ್ತೇನೆ. ಹೇಗಾದರೂ ಮಾಡಿ ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗು. ಇಲ್ಲಿ ಉಸಿರುಗಟ್ಟುತ್ತಿದೆ. ವಕೀಲರು ಅತೃಪ್ತಿಯಿಂದ ತಲೆ ಅಲ್ಲಾಡಿಸಿದರು ಮತ್ತು ರಾಜೀವ್ನ ಕಾಲ ಕೆಳಗಿನ ನೆಲವೇ ಕುಸಿಯುವಂತಹ ಒಂದು ಸುದ್ದಿಯನ್ನು ತಿಳಿಸಿದರು. ರಾಜೀವ್, ಈಗ ವಿಷಯ ತುಂಬಾ ಕೈಮೀರಿ ಹೋಗಿದೆ. ನಿನ್ನ ವಿರುದ್ಧವಿರುವ ಎಲ್ಲಾ ಸಾಕ್ಷ್ಯಗಳು ಬಹಳ ಬಲವಾಗಿವೆ. ಆದರೆ ಅದಕ್ಕಿಂತಲೂ ಕೆಟ್ಟ ಸುದ್ದಿ ಏನೆಂದರೆ, ನಿನ್ನ ಕೇಸ್ ಯಾವ ನ್ಯಾಯಾಧೀಶರ ಜಡ್ಜ್ ಮುಂದೆ ಹೋಗಿದೆಯೋ
ಅವರು ಈ ನಗರದವರಷ್ಟೇ ಅಲ್ಲ, ಇಡೀ ರಾಜ್ಯದ ಅತ್ಯಂತ ಕಟ್ಟುನಿಟ್ಟಾದ ಮತ್ತು ತತ್ವಬದ್ಧ ನ್ಯಾಯಾಧೀಶರು ಎಂದು ಹೆಸರುವಾಸಿಯಾಗಿದ್ದಾರೆ. ಜನರು ಅವರನ್ನು ಜಲ್ಲಾದ್ ಜಡ್ಜ್, ಕಟುಕ ನ್ಯಾಯಾಧೀಶ ಎಂದು ಕರೆಯುತ್ತಾರೆ, ಏಕೆಂದರೆ ಅವರು ಅಪರಾಧಿಯನ್ನು ಕ್ಷಮಿಸುವುದನ್ನೇ ಒಂದು ಪಾಪ ಎಂದು ಭಾವಿಸುತ್ತಾರೆ. ಕೇಳಿದ ಪ್ರಕಾರ ಅವರು ಶಿಫಾರಸು ಮಾಡುವುದಿರಲಿ, ಯಾರ ಮುಖ ನೋಡಿದರೂ ತಮ್ಮ ನಿರ್ಧಾರವನ್ನು ಬದಲಿಸುವುದಿಲ್ಲವಂತೆ. ಇಲ್ಲಿಯವರೆಗೆ ಅವರ ನ್ಯಾಯಾಲಯದಿಂದ ಒಬ್ಬನೇ ಒಬ್ಬ ಲಂಚಕೋರ ಅಧಿಕಾರಿಯೂ ಪಾರಾಗಿ ಬಂದಿಲ್ಲ. ನಾನು ನ್ಯಾಯಾಧೀಶರನ್ನು ಬದಲಾಯಿಸಲು ಪ್ರಯತ್ನಿಸಿದೆ, ಆದರೆ ಅದರಲ್ಲಿಯೂ ನನಗೆ ಸೋಲಾಯಿತು. ನಾಳೆ ಬೆಳಿಗ್ಗೆ ನಿನ್ನ ವಿಚಾರಣೆ ಇದೆ ಮತ್ತು ನಿಜ ಹೇಳಬೇಕೆಂದರೆ ನನಗಂತೂ ಯಾವುದೇ ಭರವಸೆ ಕಾಣುತ್ತಿಲ್ಲ. ನೀನು ಕೇವಲ ಭಗವಂತನಲ್ಲಿ ಪ್ರಾರ್ಥಿಸು, ಅವನು ನಿನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಲಿ. ಆದರೆ ಆ ನ್ಯಾಯಾಧೀಶರಂತೂ ಕರುಣೆ ಎಂಬ ಪದವನ್ನೇ ಅರಿಯದವರಂತೆ ಕಾಣುತ್ತಾರೆ. ವಕೀಲರು ಹೊರಟು ಹೋದರು ಮತ್ತು ರಾಜೀವ್ ಸರಳುಗಳನ್ನು ಹಿಡಿದುಕೊಂಡೇ ಕಂಗೆಟ್ಟು ನಿಂತು ಹೋದನು. ಕಟ್ಟುನಿಟ್ಟಾದ ಜಡ್ಜ್ ಈ ಪದಗಳು ಅವನ ತಲೆಯಲ್ಲಿ ಸುತ್ತಿಗೆಯಿಂದ ಹೊಡೆದಂತೆ ಕೇಳಿಸುತ್ತಿದ್ದವು. ಅವನ ವಿನಾಶವು ಅವನ ಕಣ್ಣ ಮುಂದೆಯೇ ಕಾಣತೊಡಗಿತು. ಅವನು ಇಡೀ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ಅವನಿಗೆ ಆ ಮುದಿ ಪೆನ್ಷನರ್ ನೀಡಿದ ಶಾಪ ನೆನಪಾಗುತ್ತಿತ್ತು. ಕೆಲವೊಮ್ಮೆ ತನ್ನ ತಂದೆಯ ಮುಖ ಮತ್ತು ತಾನು ಮಾಡಿದ ಅನ್ಯಾಯಗಳು ನೆನಪಾಗುತ್ತಿದ್ದವು. ನಾಳೆಯ ಸೂರ್ಯ ತನ್ನ ಜೀವನದ ಕೊನೆಯ ಸೂರ್ಯನಾಗಬಹುದು ಎಂದು ಅವನಿಗೆ ಅನ್ನಿಸುತ್ತಿತ್ತು. ಅವನು ಕನಸಿನಂತೆ ನಡುಗುತ್ತಿದ್ದನು. ತಾನು ಯಾವ ನ್ಯಾಯಾಲಯಕ್ಕೆ ಹಾಜರಾಗುತ್ತಿದ್ದಾನೋ ಅಲ್ಲಿ ಕೇವಲ ಕಾನೂನಿನ ತಕ್ಕಡಿ ಮಾತ್ರ ಇರುವುದಿಲ್ಲ, ಬದಲಾಗಿ ಪ್ರಕೃತಿಯು ಅವನಿಗಾಗಿ ತನ್ನ ಆತ್ಮವನ್ನೇ ಕರಗಿಸುವಂತಹ ಒಂದು ಅಚ್ಚರಿಯನ್ನು ಕಾದಿರಿಸಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಮರುದಿನ ಬೆಳಿಗ್ಗೆ ಪೊಲೀಸ್ ವ್ಯಾನ್ ಅವನನ್ನು ನ್ಯಾಯಾಲಯದ ಕಡೆಗೆ ಕರೆದುಕೊಂಡು ಹೊರಟಿತು. ರಾಜೀವ್ನ ಕಣ್ಣುಗಳು ಬಾತುಕೊಂಡಿದ್ದವು, ಕೈಗಳನ್ನು ಕಟ್ಟಲಾಗಿತ್ತು ಮತ್ತು ಹೃದಯವು ಮುಡುಗುತ್ತಿತ್ತು. ಯಾರು ಆ ಜಡ್ಜ್? ಅವರು ನನ್ನ ಸಂಪತ್ತಿನಿಂದ ಕೊಳ್ಳಲು ಸಾಧ್ಯವಿಲ್ಲವೇ? ನನ್ನ ಕಣ್ಣೀರನ್ನು ನೋಡಿ ಅವರು ಕರಗುವುದಿಲ್ಲವೇ? ಅಥವಾ ಅವರೇ ನನ್ನ ನಿಜವಾದ ಅಂತ್ಯವನ್ನು ಬರೆಯುತ್ತಾರೆಯೇ ಎಂದು ಅವನು ಯೋಚಿಸುತ್ತಿದ್ದನು. ನ್ಯಾಯಾಲಯದ ಕೊಠಡಿಯು ಜನರಿಂದ ಕಿಕ್ಕಿರಿದು ತುಂಬಿತ್ತು. ಮಾಧ್ಯಮದವರು ಮತ್ತು ಈ ದೊಡ್ಡ ಕೇಸ್ನ ತೀರ್ಪು ನೋಡಲು ಬಂದವರು ಅಲ್ಲಿ ಸೇರಿದ್ದರು. ರಾಜೀವ್ನನ್ನು ಬೋನಿನಲ್ಲಿ ನಿಲ್ಲಿಸಲಾಯಿತು. ಅವನ ಕಾಲುಗಳು ನಡುಗುತ್ತಿದ್ದವು. ಯಾವ ತಲೆಯೂ ಒಂದು ಕಾಲದಲ್ಲಿ ಅಹಂಕಾರದಿಂದ ಎಷ್ಟು ಎತ್ತರದಲ್ಲಿರುತ್ತಿತ್ತೆಂದರೆ ನೆಲದ ಮೇಲೆ ಹರಿದಾಡುವ ಕೀಟಸಂಗ್ರಹಗಳು ಅವನಿಗೆ ಕಾಣಿಸುತ್ತಿರಲಿಲ್ಲವೋ, ಇಂದು ಅದೇ ತಲೆ ಅವಮಾನ ಮತ್ತು ಭಯದ ಹೊರೆಯಿಂದ ಎಷ್ಟು ಬಾಗಿತ್ತೆಂದರೆ ಅದು ಮೇಲೆ ಏಳುತ್ತಲೇ ಇರಲಿಲ್ಲ. ಅವನ ಕೈಯಲ್ಲಿದ್ದ ಕೈಕೊಳದ ತಂಪು ಅವನ ಎಲುಬುಗಳವರೆಗೆ ಇಳಿದಿತ್ತು. ಹೃದಯದ ಬಡಿತವೂ ಅವನ ಕಿವಿಗಳಲ್ಲಿ ಸುತ್ತಿಗೆಯಂತೆ ಮೊಳಗುತ್ತಿತ್ತು. ವಕೀಲರು ಫೈಲ್ಗಳನ್ನು ತಿರುವಿ ಹಾಕುತ್ತಿದ್ದರು ಮತ್ತು ಜನರು ಅವನನ್ನು ಅವಹೇಳನದಿಂದ ದಿಟ್ಟಿಸುತ್ತಿದ್ದರು. ಅಷ್ಟರಲ್ಲಿ ನ್ಯಾಯಾಲಯದಲ್ಲಿ ಧ್ವನಿಯೊಂದು ಮೊಳಗಿತು, ಬಾ ಅದಬ್ ಬಾ ಮುಲಾಯಜಾ ಹೋಶಿಯಾರ್, ಗೌರವಪೂರ್ವಕವಾಗಿ ಎಚ್ಚರದಿಂದಿರಿ. ಕೊಠಡಿಯ ಮೌನವು ಮುರಿಯಿತು. ಎಲ್ಲರೂ ಎದ್ದು ನಿಂತರು. ರಾಜೀವ್ ನಡುಗುತ್ತಾ ಬಾಗಿಲಿನ ಕಡೆಗೆ ನೋಡಿದನು. ಅಲ್ಲಿಂದಲೇ ಆ ನ್ಯಾಯಾಧೀಶರು ಪ್ರವೇಶಿಸಲಿದ್ದರು. ಯಾರ ಬಗ್ಗೆ ಅವರ ಲೇಖನಿಯೆಂದಿಗೂ ತಪ್ಪು ನಿರ್ಧಾರ ಬರೆಯುವುದಿಲ್ಲ ಮತ್ತು ಎಂದಿಗೂ ಕರುಣೆ ತೋರಿಸುವುದಿಲ್ಲ ಎಂಬ ಮಾತಿತ್ತೋ ಅವರೇ ಬರುತ್ತಿದ್ದರು. ಬಾಗಿಲು ತೆರೆಯಿತು. ಜಡ್ಜ್ ಸಾಹೇಬರು ಕಪ್ಪು ಬಣ್ಣದ ಸಾಂಪ್ರದಾಯಿಕ ಗೌನ್ ಧರಿಸಿ ಆತ್ಮವಿಶ್ವಾಸದ ಹೆಜ್ಜೆಗಳೊಂದಿಗೆ ಒಳಬಂದರು. ಅವರ ಮುಖದ ತೇಜಸ್ಸು ಮತ್ತು ಘನತೆಯು ಇಡೀ ಕೊಠಡಿಯನ್ನು ಆವರಿಸಿಕೊಂಡಂತೆ ಭಾಸವಾಯಿತು. ಅವರು ತಮ್ಮ ಆಸನದಲ್ಲಿ ಕುಳಿತರು ಮತ್ತು ಫೈಲ್ ಮೇಲೆ ತೀಕ್ಷ್ಣವಾದ ನೋಟ ಬೀರಿದರು. ರಾಜೀವ್ ಧೈರ್ಯ ಮಾಡಿಕೊಂಡು ಒಮ್ಮೆ ನ್ಯಾಯಾಧೀಶರ ಮುಖವನ್ನು ನೋಡಿದನು ಮತ್ತು ಅವರ ಕಣ್ಣುಗಳು ನ್ಯಾಯಾಧೀಶರ ಕಣ್ಣುಗಳೊಂದಿಗೆ ಸಂಧಿಸಿದ ಕೂಡಲೇ ಸಮಯವು ನಿಂತಂತಾಯಿತು. ಅವನ ಕಣ್ಣುಗಳು ಆಘಾತದಿಂದ ಅರಳಿದವು, ಕಿರುಚಾಟವು ಗಂಟಲಲ್ಲೇ ಸಿಲುಕಿಕೊಂಡಿತು. ಅವನ ಕಾಲ ಕೆಳಗಿನ ನೆಲವೇ ಸರಿದುಹೋದಂತಾಯಿತು. ಎದುರು ನ್ಯಾಯಾಧೀಶರ ಕುರ್ಚಿಯಲ್ಲಿ ಕುಳಿತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬದಲಾಗಿ ಆದಿತ್ಯನೇ ಆಗಿದ್ದನು. 10 ವರ್ಷಗಳ ಹಿಂದೆ ರಾಜೀವ್ ತನ್ನ ಮನೆಯ ಹತ್ತಿರ ನೋಡಿ ಅಸಹ್ಯದಿಂದ ತಳ್ಳಿದ್ದ ಅದೇ ಹಳ್ಳಿಯ ಅನಾಥ ಹುಡುಗ, ಅಕ್ಕಪಕ್ಕದ ಮನೆಯವನೇ ಇಂದು ನ್ಯಾಯಾಧೀಶನಾಗಿದ್ದನು. ಯಾರನ್ನು ಇವನು ಲೋಭಿ ಹಳ್ಳಿಯವನು ಮತ್ತು ಗವಾರಿಯೆಂದು ಅವಮಾನಿಸಿದ್ದನೋ, ಇಂದು ಅದೇ ಆದಿತ್ಯ ಕೇವಲ ಒಬ್ಬ ರಕ್ಷಕನಾಗಿ ಅಲ್ಲ, ಬದಲಾಗಿ ನ್ಯಾಯಾಧೀಶನಾಗಿ ಅವನ ಮುಂದೆ ಕುಳಿತಿದ್ದನು. ರಾಜೀವ್ನ ದೇಹವು ಮರಗಟ್ಟಿ ಹೋಯಿತು. ಅವನು ರೇಲಿಂಗ್ ಹಿಡಿದುಕೊಂಡು ತಾನು ಕೆಳಗೆ ಬೀಳದಂತೆ ತಡೆಯಲು ಪ್ರಯತ್ನಿಸಿದನು. ಆದಿತ್ಯ ಕೂಡ ರಾಜೀವ್ನನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಗುರುತಿಸುವಿಕೆಯ ಮಿಂಚಿತ್ತು, ಆದರೆ ದ್ವೇಷವಿರಲಿಲ್ಲ, ಬದಲಾಗಿ ಒಂದು ಆಳವಾದ ದುಃಖ ಮತ್ತು ಮರುಕವಿತ್ತು. ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಯಿತು. ಸರ್ಕಾರಿ ವಕೀಲರು ರಾಜೀವ್ನ ಕೇಸ್ನ ಪ್ರತಿಯೊಂದು ವಿಷಯವನ್ನೂ ಓದಿ ಹೇಳಿದರು. ಲಂಚ, ವಂಚನೆ, ಕಾನೂನುಬಾಹಿರವಾಗಿ ಆಸ್ತಿ ಕಬಳಿಕೆ, ಅವನ ಪ್ರತಿಯೊಂದು ಅಪರಾಧದ ಮೇಲೂ ಹೊಸ ಹೊಸ ವಾದಗಳನ್ನು ಮಂಡಿಸಲಾಯಿತು. ರಾಜೀವ್ ಕೇಳಿಸಿಕೊಳ್ಳುತ್ತಿದ್ದನಾದರೂ ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವನ ಮನಸ್ಸು ಭೂತಕಾಲದಲ್ಲಿ ಕಳೆದುಹೋಗಿತ್ತು. ಯಾವುದೋ ಸಿನಿಮಾದಂತೆ ಅಲ್ಲಿ ದೃಶ್ಯಗಳು ಓಡುತ್ತಿದ್ದವು.
ತಾನು ಹೇಗೆ ತನ್ನ ತಂದೆಯನ್ನು ಸರ್ವೆಂಟ್ ಕ್ವಾರ್ಟರ್ಸ್ಗೆ ತಳ್ಳಿದ್ದೆ ಎಂಬುದು ಅವನಿಗೆ ನೆನಪಾಗುತ್ತಿತ್ತು. ತಾನು ಹೇಗೆ ಆದಿತ್ಯನನ್ನು ದ್ವೇಷದಿಂದ ನೋಡಿದ್ದೆ ಎಂಬುದು ಕಣ್ಣ ಮುಂದೆ ಬಂತು. ವಕೀಲರ ವಾದ ಮುಗಿದಾಗ ಇಡೀ ಕೊಠಡಿಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಈಗ ತೀರ್ಪು ನ್ಯಾಯಾಧೀಶರ ಕೈಯಲ್ಲಿತ್ತು. ಆದಿತ್ಯ ತನ್ನ ಕನ್ನಡಕವನ್ನು ತೆಗೆದು ಮೇಜಿನ ಮೇಲಿಟ್ಟನು. ಅವನು ರಾಜೀವ್ನ ಕಣ್ಣುಗಳಲ್ಲಿ ನೇರವಾಗಿ ಕಣ್ಣಿಟ್ಟು ನೋಡತೊಡಗಿದನು. ರಾಜೀವ್ಗೆ ಕಣ್ಣು ಮಿಟುಕಿಸಲು ಅಥವಾ ಕಣ್ಣು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನ್ಯಾಯಾಲಯದಲ್ಲಿ ಅತ್ಯಂತ ಗಂಭೀರವಾದ ಮತ್ತು ಘನವಾದ ಧ್ವನಿಯಲ್ಲಿ ಆದಿತ್ಯ ಮಾತನಾಡಲು ಆರಂಭಿಸಿದನು. ಆರೋಪಿ ರಾಜೀವ್ ಕುಮಾರ್, ನಾನು ಕಾನೂನಿನ ಪ್ರಕಾರ ತೀರ್ಪು ನೀಡುವ ಮೊದಲು ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಆದಿತ್ಯನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವಿತ್ತು. ನೀವು ಬಹುಶಃ ನನ್ನನ್ನು ಗುರುತಿಸುತ್ತಿರಬಹುದು ಅಥವಾ ಇಲ್ಲದಿರಬಹುದು, ಏಕೆಂದರೆ ಅಹಂಕಾರದ ಕನ್ನಡಕ ಧರಿಸಿದ ಮನುಷ್ಯನಿಗೆ ತನ್ನ ಎದುರು ನಿಂತಿರುವ ವ್ಯಕ್ತಿ ಹಲವು ಬಾರಿ ಕಾಣಿಸುವುದೇ ಇಲ್ಲ. ನಾನು ಅದೇ ಆದಿತ್ಯ, ನಿಮ್ಮ ಸ್ವಂತ ಹಳ್ಳಿಯಲ್ಲಿ ನೀವು ನೋಡಿದ್ದ ಹಳೆಯ ಆದಿತ್ಯ. ತಾಯಿ ತಂದೆಯ ನೆರವಿಲ್ಲದ ಅದೇ ಅನಾಥ ಮಗು ನಾನು. ಆದರೆ ನಂತರ ನನಗೆ ಒಂದು ಆಸರೆ ಸಿಕ್ಕಿತು. ಸ್ಟೇಟಸ್ ಹೆಸರಿನಲ್ಲಿ ನೀವು ಯಾರನ್ನು ತಿರಸ್ಕರಿಸಿದ್ದಿರೋ ಅಂತಹ ಒಬ್ಬ ವ್ಯಕ್ತಿಯ ಆಸರೆ ನನಗೆ ದೊರೆಯಿತು. ಆದಿತ್ಯ ಸ್ವಲ್ಪ ಹೊತ್ತು ನಿಂತನು. ಅವನು ಒಂದು ಗುಟುಕು ನೀರು ಕುಡಿದನು. ರಾಜೀವ್ ತಲೆ ತಗ್ಗಿಸಿ ಕುಳಿತಿದ್ದನು ಮತ್ತು ಅವನ ಕಣ್ಣೀರು ಹನಿಹನಿಯಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಆದಿತ್ಯ ಮತ್ತೆ ಮಾತನಾಡಲು ಆರಂಭಿಸಿದನು. ನಿಮಗೆ ಗೊತ್ತೇ ರಾಜೀವ್ ಸಾಹೇಬರೇ, ನೀವು ನಿಮ್ಮ ಮುದಿ ತಂದೆಯನ್ನು ಹಳ್ಳಿಯಲ್ಲಿ ಬಿಟ್ಟು ಬಂದಾಗ ಅವರು ಸಂಪೂರ್ಣವಾಗಿ ಒಡೆದು ಹೋಗಿದ್ದರು. ಅವರ ದೇಹದಲ್ಲಿ ಜೀವವೇ ಇರಲಿಲ್ಲ, ಏಕೆಂದರೆ ಅವರ ದೇಹದ ಒಂದು ಭಾಗ ನಿಮ್ಮ ಯಶಸ್ಸಿನ ತಳಹದಿಯಲ್ಲೇ ಹೂತು ಹೋಗಿತ್ತು. ಆದರೆ ಅವರ ಆತ್ಮವೂ ಗಾಯಗೊಂಡಿತ್ತು. ನಾನು ಅವರನ್ನು ಸಾಕಿ ಸಲಹಿದೆ, ಅವರ ಸೇವೆ ಮಾಡಿದೆ. ಅದರ ಬದಲಿಗೆ ಅವರು ನನಗೆ ಏನು ನೀಡಿದರು ಎಂಬುದು ನಿಮಗೆ ತಿಳಿದಿದೆಯೇ? ಆದಿತ್ಯನ ಕಣ್ಣುಗಳು ತುಂಬಿ ಬಂದವು. ನೀವು ಕೋಟ್ಯಂತರ ರೂಪಾಯಿ ಲಂಚ ನೀಡಿದರೂ ಕೊಳ್ಳಲಾಗದಂತಹದ್ದನ್ನು ಅವರು ನನಗೆ ನೀಡಿದರು. ಅವರು ನನಗೆ ಶಿಕ್ಷಣ ನೀಡಿದರು. ತಮ್ಮ ಉಳಿದಿದ್ದ ಅಲ್ಪ ಪೆನ್ಷನ್ ಹಣದಿಂದ ನನ್ನನ್ನು ಬೆಳೆಸಿದರು. ನನಗಾಗಿ ಕಾನೂನು ಪುಸ್ತಕಗಳನ್ನು ತಂದುಕೊಟ್ಟರು. ರಾತ್ರಿಯಿಡೀ ಎಚ್ಚರವಿದ್ದು ನಾನು ಓದುವಂತೆ ಪ್ರೇರೇಪಿಸುತ್ತಿದ್ದರು. ನನಗೆ ನಿದ್ದೆ ಬರಬಾರದೆಂದು ಕೆಲವೊಮ್ಮೆ ನನಗಾಗಿ ಚಹಾ ಅಥವಾ ಕಾಫಿ ಮಾಡಿಕೊಡುತ್ತಿದ್ದರು. ಅವರು ಹೇಳುತ್ತಿದ್ದರು, ಮಗನೇ ಆದಿತ್ಯ, ನನ್ನ ರಕ್ತದ ಮಗ ಆಫೀಸರ್ ಆಗಿ ದಾರಿ ತಪ್ಪಿದ್ದಾನೆ, ಆದರೆ ನಾನು ನಿನ್ನನ್ನು ದಾರಿ ತಪ್ಪಿದ ಜನರಿಗೆ ನ್ಯಾಯ ನೀಡುವಂತಹ ಮನುಷ್ಯನನ್ನಾಗಿ ಮಾಡುತ್ತೇನೆ ಎಂದು. ನನ್ನ ಈ ಯಶಸ್ಸಿನ ಹಿಂದೆ ಯಾವುದೇ ದೊಡ್ಡ ಕಾಲೇಜಿನ ಡಿಗ್ರಿ ಇಲ್ಲ, ಬದಲಾಗಿ ಒಬ್ಬ ಪ್ರಾಮಾಣಿಕ ಕಾರ್ಮಿಕನ ಹಾರೈಕೆ ಮತ್ತು ಶ್ರಮ ಅಡಗಿದೆ. ನ್ಯಾಯಾಲಯದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯೂ ಉಸಿರು ಬಿಗಿಹಿಡಿದು ಈ ಕಥೆಯನ್ನು ಕೇಳುತ್ತಿದ್ದರು. ಹಲವರ ಕಣ್ಣುಗಳಲ್ಲಿ ನೀರಿತ್ತು. ರಾಜೀವ್ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅವನು ಕೈಮುಗಿದು ಕೇಳಿಕೊಂಡನು, ಆದಿತ್ಯ, ನನ್ನನ್ನು ಕ್ಷಮಿಸಿಬಿಡು. ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಅಹಂಕಾರದಲ್ಲಿ ಕುರುಡನಾಗಿದ್ದೆ. ನಿನಗೆ ನನ್ನ ತಂದೆಯ ಮೇಲೆ ಆಣೆ, ದಯವಿಟ್ಟು ನನ್ನನ್ನು ಉಳಿಸು. ಆದಿತ್ಯನ ಮುಖದಲ್ಲಿ ಒಂದು ದುಃಖದ ನಗು ಮೂಡಿತು. ರಾಜೀವ್ ಸಾಹೇಬರೇ, ನಿಮ್ಮ ಆಣೆ ಅಥವಾ ವಿನಂತಿ ಇಲ್ಲಿ ನಡೆಯುವುದಿಲ್ಲ. ನಿಮ್ಮ ಆಣೆಗಳು ಅವರು ಬದುಕಿದ್ದಾಗ ನಡೆಯಬೇಕಿತ್ತು, ಅವರು ನಿಮ್ಮ ದಾರಿ ಕಾಯುತ್ತಿದ್ದಾಗ ನಡೆಯಬೇಕಿತ್ತು. ಇಂದು ನಾನು ಕೇವಲ ಆದಿತ್ಯನಲ್ಲ, ಇಂದು ನಾನು ಕಾನೂನು. ಮತ್ತು ಕಾನೂನು ಕುರುಡಾಗಿರಬಹುದು, ಆದರೆ ನಿರ್ದಯಿಯಲ್ಲ. ನಿಮ್ಮ ತಂದೆ ಸಾಯುವ ಮುನ್ನ ನನಗೆ ಒಂದು ವಿಲ್, ಮರಣಶಾಸನ ಮಾಡಿದ್ದರು. ರಾಜೀವ್ ಆಘಾತದಿಂದ ಎದ್ದು ಕುಳಿತನು. ಸಾಯುವ ಮುನ್ನವೇ? ಏನಿದು? ಪಾಪ. ರಾಜೀವ್ನ ಧ್ವನಿ ನಡುಗಿತು. ಆದಿತ್ಯ ವಿಷಾದದಿಂದ ತಲೆ ಅಲ್ಲಾಡಿಸಿದನು. ಹೌದು, ರಮೇಶ್ ಚಾಚಾ 6 ತಿಂಗಳ ಹಿಂದೆಯೇ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಕೊನೆಯ ಕ್ಷಣದವರೆಗೂ ಅವರ ನಾಲಿಗೆಯ ಮೇಲೆ ಕೇವಲ ನಿಮ್ಮ ಹೆಸರಿತ್ತು. ಅವರು ನಿಮಗಾಗಿ ಒಂದು ಹೊಸ ಶರ್ಟ್ ತಂದಿದ್ದರು, ಅದು ಅವರ ದಿಂಬಿನ ಕೆಳಗೆ ಇರುತ್ತಿತ್ತು. ಅವರು ಮರಣಶಾಸನದಲ್ಲಿ ಹೀಗೆ ಬರೆದಿದ್ದರು, ನನ್ನ ರಾಜೀವ್ ಎಂದಾದರೂ ನಿನಗೆ ಸಿಕ್ಕರೆ ಅವನಿಗೆ ಹೇಳು, ನಾನು ಅವನನ್ನು ಕ್ಷಮಿಸಿದ್ದೇನೆ ಎಂದು. ಆದರೆ ಪ್ರಕೃತಿಯ ಕಾನೂನು ಅವನನ್ನು ಕ್ಷಮಿಸುತ್ತದೋ ಇಲ್ಲವೋ ನನಗೆ ತಿಳಿಯದು ಎಂದು. ಇಂದು ನೋಡಿ, ಪ್ರಕೃತಿ ನಿಮ್ಮನ್ನು ನನ್ನ ಎದುರು ತಂದು ನಿಲ್ಲಿಸಿದೆ. ಇದನ್ನು ಕೇಳಿದ ಕೂಡಲೇ ರಾಜೀವ್ ನೆಲಕ್ಕೆ ಬಿದ್ದನು. ಪಾಪ ತೀರಿಹೋದರೆ ಎಂದು ಹುಚ್ಚನಂತೆ ತನ್ನ ತಲೆಯನ್ನು ಬಡಿದುಕೊಳ್ಳಲಾರಂಭಿಸಿದನು. ತಾನು ತನ್ನ ತಂದೆಯನ್ನು ಅವಮಾನಿಸಿ ಹೊರಹಾಕಿದ ಆ ಕ್ಷಣಗಳು ಅವನ ಕಣ್ಣ ಮುಂದೆ ಬಂದವು. ಆದಿತ್ಯ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಲೇಖನಿ ಎತ್ತಿಕೊಂಡನು. ಆರೋಪಿ ರಾಜೀವ್ ಕುಮಾರ್, ನನ್ನ ಮುಂದೆ ಎಲ್ಲಾ ಸಾಕ್ಷ್ಯಗಳು ಸ್ಪಷ್ಟವಾಗಿವೆ. ನೀವು ಈ ದೇಶದ ಮತ್ತು ಈ ದೇಶದ ಜನರ ಹಣವನ್ನು ಲೂಟಿ ಮಾಡಿದ್ದೀರಿ. ನಿಮ್ಮ ಪದವಿಗೆ ಅವಮಾನ ಮಾಡಿದ್ದೀರಿ. ಆದ್ದರಿಂದ ಈ ನ್ಯಾಯಾಲಯವು ನಿಮ್ಮ ಎಲ್ಲಾ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು 14 ವರ್ಷಗಳ ಕಠಿಣ ಸಜೆ ಶಿಕ್ಷೆಯನ್ನು ವಿಧಿಸುತ್ತದೆ. ಈ ತೀರ್ಪು ರಾಜೀವ್ನ ಕಿವಿಗಳಲ್ಲಿ ಕರಗಿದ ಸೀಸದಂತೆ ಇಳಿಯಿತು.
ಪೊಲೀಸರು ಮುಂದೆ ಬಂದು ರಾಜೀವ್ನನ್ನು ಹಿಡಿದು ಎಬ್ಬಿಸಿದರು. ಅವನು ಈಗ ವಿರೋಧಿಸುವ ಸ್ಥಿತಿಯಲ್ಲಿರಲಿಲ್ಲ. ಅವನು ಕೇವಲ ಶೂನ್ಯ ದೃಷ್ಟಿಯಿಂದ ಆದಿತ್ಯನನ್ನು ನೋಡುತ್ತಿದ್ದನು. ಆದಿತ್ಯ ತನ್ನ ಆಸನದಿಂದ ಎದ್ದು ಹೋಗುತ್ತಾ ರಾಜೀವ್ನ ಹತ್ತಿರ ನಿಂತನು. ಮೆಲ್ಲನೆ ಹೇಳಿದನು, ರಾಜೀವ್ ಭಾಯ್, ನೀವು ನಿಮ್ಮ ತಂದೆಯ ಕಿಡ್ನಿ ಮಾರಿ ಈ ಹುದ್ದೆಯನ್ನು ಕೊಂಡುಕೊಂಡಿದ್ದಿರಿ. ಆದರೆ ನಾನು ತಂದೆಯ ಸೇವೆ ಮಾಡಿ ಈ ಕುರ್ಚಿಯನ್ನು ಸಂಪಾದಿಸಿದ್ದೇನೆ. ವ್ಯತ್ಯಾಸವಿಷ್ಟೇ, ನೀವು ಕೊಂಡುಕೊಂಡ ಪದವಿ ಕಿತ್ತುಹೋಯಿತು. ಆದರೆ ನಾನು ಸಂಪಾದಿಸಿದ ಗೌರವ ನನ್ನ ಜೊತೆಗಿದೆ. ಆದಿತ್ಯ ಹೊರಟು ಹೋದನು ಮತ್ತು ಪೊಲೀಸರು ರಾಜೀವ್ನನ್ನು ಎಳೆಯುತ್ತಾ ಹೊರಗೆ ಕರೆದೊಯ್ದರು. ರಾಜೀವ್ ಹಿಂದೆ ತಿರುಗಿ ಆ ಖಾಲಿ ಕುರ್ಚಿಯನ್ನು ನೋಡುತ್ತಾ ಚೀರುತ್ತಿದ್ದನು. ಪಾಪ, ನನ್ನನ್ನು ಕ್ಷಮಿಸಿಬಿಡಿ. ಪಾಪ, ನಾನು ಸೋತು ಹೋದೆ. ನನ್ನ ಸ್ಟೇಟಸ್ ಸೋತು ಹೋಯಿತು. ನೀವು ಗೆದ್ದಿರಿ ಪಾಪ, ನೀವು ಗೆದ್ದಿರಿ. ಅವನ ಕಿರುಚಾಟ ನ್ಯಾಯಾಲಯದ ಹಜಾರಗಳಲ್ಲಿ ಮೊಳಗುತ್ತಿತ್ತು. ಆದರೆ ಅಲ್ಲಿ ಕೇಳಿಸಿಕೊಳ್ಳುವವರು ಯಾರೂ ಇರಲಿಲ್ಲ. ಅವನನ್ನು ಜೈಲಿನ ಗಾಡಿಗೆ ಹಾಕಲಾಯಿತು. ಕಬ್ಬಿಣದ ಬಾಗಿಲು ಮುಚ್ಚಿತು ಮತ್ತು ಕತ್ತಲೆ ಆವರಿಸಿತು. ಸರಿಯಾಗಿ 10 ವರ್ಷಗಳ ಹಿಂದೆ ಅವನು ತನ್ನ ತಂದೆಯ ಜೀವನದಲ್ಲಿ ತುಂಬಿದ್ದ ಅಂತಹದೇ ಕತ್ತಲೆ ಇಂದು ಅವನನ್ನು ಆವರಿಸಿತ್ತು. ಪಾಪದ ಕೊಡ ತುಂಬಿತ್ತು ಮತ್ತು ಕರ್ಮದ ಫಲವೂ ಪೂರ್ಣವಾಗಿತ್ತು. ಹೊರಗೆ ಆಕಾಶದಲ್ಲಿ ಮೋಡಗಳು ಕವಿದಿದ್ದವು ಮತ್ತು ಜೋರಾಗಿ ಮಳೆ ಆರಂಭವಾಗಿತ್ತು. ಬಹುಶಃ ಪ್ರಕೃತಿಯು ಈ ದುರದೃಷ್ಟದ ಮಗನ ಅಂತ್ಯವನ್ನು ನೋಡಿ ಕಣ್ಣೀರು ಸುರಿಸುತ್ತಿರಬಹುದು, ಅಥವಾ ಮಣ್ಣಾಗಿಯೂ ಮಗನನ್ನು ಬಂಗಾರ ಮಾಡಲು ಪ್ರಯತ್ನಿಸಿದ ಆ ತಂದೆಯ ಆತ್ಮದ ಮೇಲೆ ಕರುಣೆಯ ಮಳೆಯನ್ನು ಸುರಿಸುತ್ತಿರಬಹುದು. ಆದರೆ ಅಯ್ಯೋ, ಆ ಮಗ ಮಾತ್ರ ಹಿತ್ತಾಳೆಯಾಗಿ ಉಳಿದನು. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗನ್ನಿಸಿತು? ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನೂ ಹಲವು ರೋಮಾಂಚಕ ಕಥೆಗಳನ್ನು ಕೇಳಲು ನನ್ನ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.